ಹಲೋ ಮಕ್ಕಳೇ, ನನ್ನ ಪರೀಕ್ಷೆಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಾ? ಓಕೆ, ಓದ್ತಾ ಇದ್ದೀರಾ? ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಾ? ಇನ್ನು 4 ತಿಂಗಳ ಮಾತ್ರನೇ ಇರೋದಲ್ವಾ ನಮಗೆ ಎಕ್ಸಾಮಿಗೆ. ಹಾಗಿದ್ರೆ ಎಕ್ಸಾಮಿಗೆ ಒಂದು ಟಿಪ್ಪನ್ನು ಕೊಡಲಾ ಮಕ್ಕಳೇ? ಟಿಪ್ಸ್ ಏನಪ್ಪ ಮ್ಯಾಮು ಏನು ಟಿಪ್ಸ್ ಕೊಡ್ತಾ ಇದ್ದಾರೆ, ಪ್ರತಿ ಸತಿ ಒಂದೊಂದು ಟಿಪ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಕೊಡಬೇಕಲ್ವಾ? ನಾವು ಎಕ್ಸಾಮನ್ನು ಬರಿಬೇಕಾದ್ರೆ ನಾವೇನು ಮಾಡಿರ್ತೀವಿ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಏನು ಮಾಡಿರ್ತೀವಿ, ಸ್ಕೂಲ್ ಲೆವೆಲಲ್ಲಿ ಮಾತ್ರ ಬರೆದಿರ್ತೀವಿ. ಆದರೆ ಈಗ ಏನು ಮಾಡ್ತೀವಿ ಅಂದರೆ ಬೋರ್ಡ್ ಲೆವೆಲಲ್ಲಿ, ಅಂದರೆ ನಿಮಗೆ ಕಲಿಸಿದಂಥ, ನಿಮಗೆ ಹೇಳಿಕೊಟ್ಟಂಥ ಗುರುಗಳೇ ಬೇರೆ ಇರ್ತಾರೆ, ಅಲ್ಲಿ ನಿಮ್ಮ ಕರೆಕ್ಷನ್ ಮಾಡುವಂಥ ಗುರುಗಳೇ ಬೇರೆ ಇರ್ತಾರೆ. ಹಾಗಾಗಿ ಒಂದು ಟಿಪ್ ಏನು ಅಂದರೆ ಮಕ್ಕಳೇ, ನೀವು ಯಾವಾಗಲೂ ಅಕ್ಷರವನ್ನು ಶುದ್ಧವಾಗಿ ಬರಿಬೇಕು. ಅಂದರೆ ನೋಡೋಕ್ಕೆ ಏನಾಗಿರಬೇಕು ಅಂದರೆ ಕ್ಲಿಯರ್ ಆಗಿರಬೇಕು, ಅದು ಅರ್ಥ ಆಗಬೇಕು ಅಂತ ಹೇಳ್ತೀವಿ. ಹೇಗೆ ಅಂತಂದರೆ, ನೀವೇನಾದರೂ ಬರೆದಾಗ ತಪ್ಪಾಗೋದು ತುಂಬ ಸಹಜ ಮಕ್ಕಳೇ. ಅದಕ್ಕೇನು ಹೆದರ್ಕೋಬೇಡಿ. ಏನು ಗೊತ್ತಾ, ಯಾವಾಗಲೂ ಬರಿತಾ ಇರಬೇಕಾದ್ರೆ ತಪ್ಪಾಗುತ್ತೆ. ಯಾವಾಗಲೂ ನಡೆದಾಡೋ ಮಗುನೇ ಬೀಳೋದಲ್ವಾ, ಹಾಗೆಯೇ ತಪ್ಪಾಗೋ ಸಹಜ ಇರುತ್ತೆ. ತಪ್ಪಾದಾಗ ಏನು ಮಾಡಿ ಅಂತಂದರೆ, ಒಂದೇ ಸಿಂಪಲ್ ಲೈನನ್ನು ಹಾಕಿ. ಹೀಗೆ ಕಚ ಕಿಚಿ ಮಾಡಿ ಹಾಗೆಲ್ಲ ಮಾಡಬೇಡಿ. ನೀವೇನು ಮಾಡಿ ಗೊತ್ತಾ, ಒಂದು ಸ್ಟ್ರೈಟ್ ಲೈನ್ ಹಾಕಿಬಿಟ್ಟು ಮುಂದೆ ಹೋಗಿ, ಅದೇನು ತಪ್ಪಲ್ಲ. ಓಕೆ, ಈಗ ನಾನು ಬರಿತಾ ಇರ್ತೀನಿ ಒಂದು ಫುಲ್ ಸೆಂಟೆನ್ಸ್, ಅಂದರೆ ಒಂದು ವಾಕ್ಯವನ್ನು ಬರಿತಾ ಇದ್ದೀನಿ ಮೇಡಮ್, ಆದರೆ ಏನು ಮಾಡಬೇಕು, ಆ ವಾಕ್ಯನೇ ಪೂರ್ತಿ ನಾನು ತೆಗಿಬೇಕು ಅಂದಾಗ ಆ ವಾಕ್ಯದ ಮೇಲೆ ಮಾತ್ರ ಒಂದು ಸಿಂಗಲ್ ಲೈನ್, ಒಂಥರ ಪೆನ್ಸಿಲಿಂದನೋ ಪೆನ್ನಿಂದನೋ ಒಂದೇ ಲೈನ್ ಹಾಕಿ. ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾವಾಗ ಕರೆಕ್ಷನ್ ಮಾಡಬೇಕಾದ್ರೆ, ಯಾವ ಗುರುಗಳಾದರೂ ಕರೆಕ್ಷನ್ ಮಾಡೋಕ್ಕೆ ಹೋಗಿರ್ತಾರಲ್ವ, ಅವರು ಕನ್ಸಿಡರ್ ಮಾಡಲ್ಲ, ಇದು ಅಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ ಅಷ್ಟೇ ಮಕ್ಕಳೇ. ಅದು ಬಿಟ್ಬಿಟ್ಟು 4-5 ಲೈನ್ ಹಾಕಿ ಅದು ಕಾಣಬಾರ್ದು ಅಂತ ಹೇಳಿ ಆ ಥರ ಎಲ್ಲ ಮಾಡಬೇಡಿ. ಅದು ಮಾಡೋದ್ರಿಂದ ಏನಾಗುತ್ತೆ, ತುಂಬ ಶಾಬಿಯಾಗಿ ಕಾಣಿಸುತ್ತೆ, ಒಂಥರ ಅಸಹ್ಯವಾಗಿರುತ್ತೆ ಎಲ್ಲ. ನೀವು ಬರೆದಿರೋವಂಥ ಮುದ್ದಾದ ಹ್ಯಾಂಡ್ ರೈಟಿಂಗ್ ಮಧ್ಯೆ ಅದು ಒಂದೇ ಕಪ್ಪು ಚುಕ್ಕೆ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದರೆ, ನೀವೇನಾದರೂ ಬರಿಬೇಕಾದ್ರೆ ತಪ್ಪಾದರೆ ಒಂದೇ ಸಿಂಗಲ್ ಲೈನನ್ನು ಹಾಕಿ ಅದನ್ನು ಬಿಟ್ಬಿಡಿ. ಮುಂದೆ ನೀವು ಹೇಗೆ ಬರಿತೀರಾ ಹಾಗೆ ಮುಂದೆ ಬರ್ಕೊಂಡು ಹೋಗ್ತಾ ಇರಿ, ಸರಿನಾ? ಹಾಗಿದ್ರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯಲ್ಲಿ ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ, ಕುಮಾರವ್ಯಾಸ ಅವರ ಪದ್ಯವನ್ನು ಹೇಳ್ತಾ ಇದ್ದೀನಿ. ಏನಪ್ಪ, ಯಾವ ಪದ್ಯ ಅಂತ ಹೇಳಿ ಪ್ರಶ್ನೆ ಬರ್ತಾ ಇದೆಯಾ? ಬನ್ನಿ ಮಕ್ಕಳೇ, ತುಂಬ ತಡ ಮಾಡೋದು ಬೇಡ, ನಾವು ಈ ಪದ್ಯ ಭಾಗವನ್ನು ನೋಡೋಣ. ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಈ ಪದ್ಯ ಭಾಗದಲ್ಲಿ, ಈ ಪದ್ಯದ ಹೆಸರೇನು ಅಂತ ಹೇಳಿ ನಿಮಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಆವಾಗ ಈ ಪದ್ಯದ ಹೆಸರು ಏನು ಗೊತ್ತಾ ಮಕ್ಕಳೇ? ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಅಂತ ಹೇಳಿ ಅರ್ಥ. ಏನಪ್ಪ ಅಂದರೆ, ಇಲ್ಲಿ ನಿಟ್ಟೋಟದಲ್ಲಿ ಅಂದರೆ ಓಡ್ತಾ ಹೋಗ್ತಾ ಇದ್ದಾನೆ. ಹೇಗೆ ಅವನು ಏನು ಮೈ ಮೇಲೆ ಖಬರಿಲ್ದಂಗೆ ಅವನ ತಲೆ ಕೂದಲೆಲ್ಲ ಕೆದರು ಹೋಗಿದೆ ಅಂತ ಹೇಳಿ ಈ ಒಂದು ಪದ್ಯದ ಶೀರ್ಷಿಕೆಯ ಒಂದು ಅರ್ಥ ಆಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಇವತ್ತಿನ ಕಲಿಕಾಂಶಗಳೇನು? ಏನಪ್ಪ ಕಲಿಕಾಂಶಗಳು ಅಂದರೆ, ಆ್ಯಸ್ ಯೂಶ್ವಲ್ ನಾವೇನು ಮಾಡ್ತೀವಿ, ಕೃತಿಕಾರರ ಪರಿಚಯವನ್ನು, ಪದ್ಯದ ಆಶಯವನ್ನು ನೋಡ್ತಾ ಇದ್ದೀವಿ, ಮತ್ತು ಪದ್ಯದ ಪ್ರವೇಶವನ್ನು ಮಾಡ್ತೀವಿ, ಪದ್ಯದ ಭಾವಾರ್ಥ ಮತ್ತು ಅಭ್ಯಾಸ ಭಾಗ. ಹಾಗಿದ್ರೆ ಇನ್ಯಾಕೆ ತಡ ಮಕ್ಕಳೇ, ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ. ಇಲ್ಲಿ ನಾವು ಕುಮಾರವ್ಯಾಸ ಅವರ ವಿರಚಿತ, ಅಂದರೆ ಅವ್ರು ಬರೆದಂಥ, ವಿರಚಿತ ಅಂತ ಹೇಳಿದರೆ ಅವ್ರು ಬರೆದಂಥದ್ದು ಈ ಪದ್ಯ ಭಾಗ ಇದೆ. ನಿಮಗೀಗಾಗಲೇ ಗೊತ್ತು, ಕುಮಾರವ್ಯಾಸ ಅವರು ಯಾವಾಗಂದರೆ ನಾವು 14ನೇ ಶತಮಾನ, 1430 ಅಂತ ಹೇಳ್ತೀವಿ. ಮತ್ತು ಗದಗಿನ ಕೋಳಿವಾಡ ಅನ್ನುವಂಥ ಒಂದು ಗ್ರಾಮದಲ್ಲಿ ಅವ್ರು ಜನಿಸ್ತಾರೆ. ಅವರು ಗದಗಿನ ವೀರನಾರಾಯಣ ಏನಾಗಿರ್ತಾನೆ, ಅವರ ಒಂದು ಆರಾಧ್ಯ ದೈವ ಆಗಿರ್ತಾನೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ವೀರನಾರಾಯಣನ ದೇವಸ್ಥಾನದ ಮುಂದೆ ಒಂದು ಪುಷ್ಕರಣಿ ಇದೆ, ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬಂದ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಂಡು ಗದುಗಿನ ಭಾರತ, ಕರ್ನಾಟಕ ಕಥಾಮಂಜರಿ ಅಂತ ಹೇಳ್ತಿರಲ್ವ, ಆ ಭಾರತವನ್ನು ಕುಮಾರವ್ಯಾಸ ಭಾರತ ಅಂತ ಕೂಡ ಹೇಳ್ತೀವಿ, ಅದನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಆ ಒದ್ದೆ ಬಟ್ಟೆ ಆರೋವರೆಗೂ ಮಾತ್ರ ಅವ್ರು ಬರಿತಿದ್ರಂತೆ, ಅದಾದಮೇಲೆ ಬರಿತಿರ್ಲಿಲ್ವಂತೆ. ಅಂದರೆ ಆಗಿನ ಕಾಲದ ಕವಿಗಳು ಏನು ಮಾಡ್ತಿದ್ರು ಅಂದರೆ, ಕಾವ್ಯ ರಚನೆಯನ್ನು ಕೂಡ ಯಜ್ಞದಷ್ಟೇ ಪಾವಿತ್ರ್ಯದಿಂದ ಮಾಡ್ತಾಯಿದ್ರು. ಯಾವಾಗಲಂದ್ರೆ ಅವಾಗ ಬರಿತಾ ಇರಲಿಲ್ಲ ಅಂತ ಹೇಳಿ ಅನೇಕ ಕಥೆಗಳು, ಅನೇಕ ದಂತಕಥೆಗಳು, ಅವ್ರ ಬಗ್ಗೆ ಕಥೆಗಳು ಬರುತ್ತೆ. ಹಾಗಿದ್ರೆ ಅವರು ಬರೆದಂಥ
ಪದ್ಯ ಪುಸ್ತಕದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತು. ಅವ್ರು ಬರೆದಂಥ ಗ್ರಂಥ ಅಂತ ಹೇಳಿದರೆ ನಾವು ವ್ಯಾಸರ ಸಂಸ್ಕೃತದಲ್ಲಿ ವೇದವ್ಯಾಸರು ಬರೆದಂಥ ಮಹಾಭಾರತವನ್ನು ಅವ್ರು ಏನು ಮಾಡಿದರು, ಕನ್ನಡದಲ್ಲಿ ಬರೆದ್ರು. ಅವರು ಭಾಮಿನಿ ಷಟ್ಪದಿ, ಅಂದರೆ ಭಾಮಿನಿ ಷಟ್ಪದಿಯ ಲಕ್ಷಣಗಳೆಲ್ಲ ಇದೆ. ನಿಮಗೆ ದ್ವಿತೀಯ ಭಾಷೆ ಆಗಿರೋದ್ರಿಂದ ನಿಮಗೆ ಛಂದಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಕ್ಕಳೇ, ಹೆಚ್ಚಿನ ಬಗ್ಗೆ ನಿಮ್ಗೆ ಕೊಟ್ಟಿಲ್ಲ. ನಿಮಗೆ ಬರೀ ಅಲಂಕಾರಗಳು ಮಾತ್ರ ಇರೋದ್ರಿಂದ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ರೂಪಕ ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತಾರೆ. ಅಂದರೆ ಇವರು ಅನೇಕ ರೀತಿಯಲ್ಲಿ ರೂಪಕ ಅಲಂಕಾರಗಳನ್ನು ಬಳಸಿದ್ರು ಅಂತ ಹೇಳೋದಕ್ಕೆ. ಹಾಗಿದ್ರೆ ಮಕ್ಕಳೇ, ಇವರು ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ, ಕನ್ನಡ ಭಾರತ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಯಾವುದಕ್ಕೆ? ಈ ಒಂದು ಪುಸ್ತಕಕ್ಕೆ. ಯಾವುದಪ್ಪ ಅದು ಅಂತ ಹೇಳಿದರೆ ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕರ್ನಾಟಕ ಕಥಾಮಂಜರಿ ಅನ್ನೋದು ಒಂದೇ ಪುಸ್ತಕ. ಮ್ಯಾಮ್ ಇದು ನಾಲ್ಕು ಬೇರೆ ಬೇರೆದಾ ಅಂತ ಹೇಳಬೇಡ್ರಿ. ಮತ್ತು ಇವರು ಐರಾವತ ಅಂತ ಹೇಳಿ ಕೂಡ ಒಂದು ಕೃತಿಯನ್ನು ರಚಿಸಿದ್ದಾರೆ. ಐರಾವತ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಮತ್ತು ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ನೋಡಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತಿದ್ವಿ. ಹಾಗಿದ್ರೆ ಇವರ ಒಂದು ಕವಿಕೃತಿ ಪರಿಚಯ ಬರ್ಬೋದಾ ಮ್ಯಾಮ್ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ ಮಕ್ಕಳೇ? ಪ್ರಶ್ನೆ ಬರಲೇಬೇಕಲ್ವಾ? ಇವರ ಕವಿಕೃತಿ ಪರಿಚಯ ಬರೋವಂಥ ಸಾಧ್ಯತೆ ಇದೆ ಮಕ್ಕಳೇ. ಇವರ ಕವಿಕೃತಿ ಪರಿಚಯವನ್ನು ಕೊಡುವ ಸಾಧ್ಯತೆ ಇದೆ. ಅವಾಗ ಏನೇನು ಬರಿಬೇಕು ಮ್ಯಾಮ್? ಇವರಿಗೆ ಬಿರುದುಗಳು ಅಂತ ಹೇಳಿದಾಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಬೇಕು. ಈ ಒಂದು ಕೃತಿ ಭಾಮಿನಿ ಷಟ್ಪದಿಯಲ್ಲಿ ಇದೆ ಅಂತ ಬರೀರಿ. ಇವರು ಗದುಗಿನ ಕೋಳಿವಾಡದಲ್ಲಿ ಜನಿಸಿದ್ರು ಅಂತ ಬರೀರಿ. ಇವರ ಆರಾಧ್ಯ ದೈವ ಯಾರು? ಗದುಗಿನ ವೀರನಾರಾಯಣ ಅಲ್ವಾ? ಮತ್ತು ಇವರ ಪೂರ್ತಿ ಹೆಸರೇನು ಗೊತ್ತಾ? ಗದುಗಿನ ನಾರಾಯಣಪ್ಪ ಅಂತ ಹೇಳಿ. ಇವರು ನಾರಾಯಣಪ್ಪ ಅನ್ನೋದು ಇವರ ಹೆಸರಾಗಿರುತ್ತೆ. ಮತ್ತು ಇವ್ರಿಗಿರುವಂಥ ಅವರ ತಮ್ಮನ್ನು ತಾವೇ ಕುಮಾರವ್ಯಾಸ ಅಂತ ಕರ್ಕೊಂಡ್ರು. ಯಾಕೆ ಕರ್ಕೊಂಡ್ರು ಮ್ಯಾಮ್ ಅಂತ ನಿಮ್ಗೆ ಕೇಳ್ಬೋದು. ಆವಾಗ ಅವ್ರೇನು ಗೊತ್ತಾ, ವ್ಯಾಸರ ಮಗ ಅಂದರೆ ವೇದವ್ಯಾಸರಿದ್ದಾರಲ್ಲ, ಅವರು ಭಾರತವನ್ನು ರಚಿಸಿದ್ರಲ್ಲ, ಅವರ ಮಗ ಇವರು ವ್ಯಾಸ. ಕುಮಾರ ಅಂದರೆ ಮಗ, ಕುಮಾರ ಅಂದರೆ ಮಗ ಅಂತ ಹೇಳೋದಕ್ಕೆ ಕುಮಾರವ್ಯಾಸ ಅಂತ ಹೇಳ್ಕೊಂಡ್ರು. ಸರಿನಾ ಮಕ್ಕಳೇ? ಹಾಗಿದ್ರೆ ಅವ್ರು ಏನು ಮಾಡಿದರು ಮ್ಯಾಮ್? ಎಲ್ಲ ಪೂರ್ತಿಯಾದ ವೇದವ್ಯಾಸರು ಬರೆದಂಥ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದ್ರಾ ಅಂತ ಕೇಳ್ಬೋದು. ಇಲ್ಲ ಮಕ್ಕಳೇ, ಅದು 18 ಪರ್ವದ ಇದಿದೆ, 18 ಪರ್ವಗಳಿದೆ. ಯಾರು? ವೇದವ್ಯಾಸರು ಬರೆದಂಥ ಮಹಾಭಾರತದಲ್ಲಿ. ಆದರೆ ಕುಮಾರವ್ಯಾಸ ಅವರು ಏನು ಬರೆದ್ರು ಅಂತ ಹೇಳಿದರೆ ಬರೀ 10 ಪರ್ವಗಳನ್ನು ಮಾತ್ರ ಬರೆದಿದ್ದಾರೆ. 10 ಪರ್ವಗಳನ್ನು ಮಾತ್ರ ಬರೆದಿದ್ದಾರೆ. ಇಲ್ಲಿ ವ್ಯಾಸರು 18 ಪರ್ವಗಳನ್ನು ಬರೆದಿದ್ದಾರೆ. ಪರ್ವ ಅಂದರೆ ಒಂದು ಭಾಗ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಇದು ಯಾವುದ್ರಲ್ಲಿ ಬರುತ್ತೆ? ವಿರಾಟ ಪರ್ವ ಅಂತ ಹೇಳಿ ಒಂದು ಪರ್ವದಲ್ಲಿ ಬಂದಂಥ ಒಂದು ಸನ್ನಿವೇಶವನ್ನು ನಮಗೆ ಕೊಡಲಾಗಿದೆ. ನಿಮಗೆ ತುಂಬ ಜಾಸ್ತಿ ಕೊಟ್ಟಿಲ್ಲ ಮಕ್ಕಳೇ, ಇದು ತುಂಬ ಚಿಕ್ಕದಾಗಿ ಬರೀ 4 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ನೋಡಿ, ಅವರ ಮಹಾಭಾರತದ ಬಗ್ಗೆ ಹೇಳಿದ್ದೀನಿ ನಿಮಗೆ. ಪ್ರಸ್ತುತ ಭಾಗವನ್ನು ನಾವು ಎಲ್ಲಿಂದ ತಗೊಂಡಿದ್ದೀವಿ? ಗದುಗಿನ ಭಾರತದಿಂದ, ಅಂದರೆ ಅದೇ ಕರ್ನಾಟಕ ಕಥಾಮಂಜರಿಯಿಂದ ನಾವು ತಗೊಂಡಿದ್ದೀವಿ ಮಕ್ಕಳೇ. ಸರಿನಾ? ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಏನಿದೆಯಪ್ಪ ಮುಂದಿನ ಭಾಗದಲ್ಲಿ ಅಂದರೆ, ಒಂದು ಚಿಕ್ಕದಾದ ಮನನವನ್ನು ಮಾಡೋಣವಾ ಮಕ್ಕಳೇ? ಓಕೆ, ಬನ್ನಿ. ನಿಮ್ಮ ಹತ್ರ ಪೆನ್ನು ಪೇಪರು ಎಲ್ಲ ಇಟ್ಕೊಂಡಿದ್ದೀರಾ? ನಿಮ್ಮ ಹತ್ರ ಬನ್ನಿ. ವಿಡಿಯೋದಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ, ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ವಿಡಿಯೋದಲ್ಲಿ ನೀವು ನನಗೆ ಕಮೆಂಟ್ ಮಾಡ್ತೀರಾ ಮಕ್ಕಳೇ? ಕಮೆಂಟ್ ಮಾಡ್ತೀರಾ? ಓಕೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ಕುಮಾರವ್ಯಾಸನ ಅಂತ ಹೇಳಿ ಬಂದಿದೆ. ಇದನ್ನು ಮಾಡ್ಕೊಳ್ಳಿ ಮಕ್ಕಳೇ, ನ ಅಂತ ಹೇಳಬಾರ್ದು. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಅವರು ದೊಡ್ಡವರು, ನಮ್ಮ ಆನ್ಸೆಸ್ಟರ್, ನಮ್ಮ ಪೂರ್ವಜರು ಅಲ್ವಾ? ಅದಕ್ಕೋಸ್ಕರ ಅವರನ್ನು ನಾವು ಏನು ಮಾಡಬೇಕು? ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ಕುಮಾರವ್ಯಾಸರ ಆರಾಧ್ಯ ದೈವ ಯಾರು ಅಂತ ಹೇಳಿ ಈಗಲೇ ಹೇಳಿದ್ನಲ್ಲ. ಆಪ್ಷನ್ ಎನಾ, ಆಪ್ಷನ್ ಬಿನಾ, ಆಪ್ಷನ್ ಸಿನಾ, ಆಪ್ಷನ್ ಡಿನಾ ಅಂತ ಹೇಳಿ ನನಗೆ ತಿಳಿಸಿ ಮಕ್ಕಳೇ. ಇದರಲ್ಲಿ ಯಾವ ಆಪ್ಷನ್ನು ಅಂತ ಹೇಳಿ ನಾನು ನನ್ನ ಉತ್ತರವನ್ನು ತೋರಿಸ್ಲಾ? ವೆಯ್ಟ್ ಮಾಡಲಾ? ಒಂದು ಸೆಕೆಂಡು. ಓಕೆ, ಮಾಡಲಾ? ಓಕೆ, ಎನಾ, ಬಿನಾ, ಸಿನಾ, ಡಿನಾ? ಓಕೆ, ನಿಮ್ಮ ಉತ್ತರವನ್ನು ಕೊಟ್ಟಿದ್ದೀರಾ ಅನ್ಕೋತೀನಿ. ನನ್ನ ಉತ್ತರವನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ಏನಪ್ಪ? ಇಲ್ಲಿ ಗದುಗಿನ ವೀರನಾರಾಯಣ ದೇವಸ್ಥಾನ ಇದೆ. ಅಲ್ಲಿ ಆ ದೇವಸ್ಥಾನದಲ್ಲಿ ಸುಮ್ಮನೆ ಒಂದು ಇನ್ಫಾರ್ಮೇಷನ್ನು ಏನು ಗೊತ್ತಾ? ಇದನ್ನೆಲ್ಲ ಕೇಳ್ತಾರಾ ಮ್ಯಾಮ್? ಇದನ್ನೆಲ್ಲ ನಾನು ಬರಿಬೇಕಾ ಅಂತ ಹೇಳಿದ್ರೆ ಇಲ್ಲ, ಸುಮ್ಮನೆ ನಿಮಗೆ ಕುಮಾರವ್ಯಾಸ ಅವ್ರ ಬಗ್ಗೆ ಹೇಳಬೇಕಾದ್ರೆ ಇದು ನಡುಗನ್ನಡದಲ್ಲಿ ಇದ್ದಂಥದ್ದು ಅಲ್ವಾ? ಅದಕ್ಕೋಸ್ಕರ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ಇಲ್ಲಿ ಅವರು
ಕಾವ್ಯವನ್ನು ಬರಿತಾ ಇದ್ರು, ಮಹಾಭಾರತವನ್ನು ಬರಿತಾ ಇದ್ರು ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಂಡು ಅಂತ ಎಲ್ಲ ಹೇಳಿದ್ನಲ್ಲ. ಅವರು ಒಂದು ಕಂಬ ಇತ್ತಂತೆ, ಆ ಕಂಬದ ಕೆಳಗಡೆ ಕೂತ್ಕೊಂಡು ಬರಿತಿದ್ರಂತೆ. ಈಗಲೂ ನೀವೇನಾದರೂ ಗದಗಿಗೆ ನಿಮ್ಗೇನಾದರೂ ಚಾನ್ಸ್ ಸಿಕ್ಕರೆ ಗದಗಿಗೆ ಹೋದರೆ ಅಲ್ಲಿ ಇವರ ಒಂದು ಕಂಬ ಇದೆ, ಕುಮಾರವ್ಯಾಸ ಕಂಬ ಅಂತ ಹೇಳಿ. ಆ ಕಂಬದ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ತೋರಿಸ್ತಾರೆ ಇದು ಕುಮಾರವ್ಯಾಸ ಕಂಬ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕುಮಾರವ್ಯಾಸ ಕವಿಗೆ ಇರುವ ಬಿರುದು ಯಾವುದು? ಅವರಿಗೆ ಯಾವ ಬಿರುದಿತ್ತು? ಉಪಮಾ ಸಾಮ್ರಾಜ್ಯ, ರೂಪಕ ಸಾಮ್ರಾಜ್ಯ, ಅಲಂಕಾರ ಸಾಮ್ರಾಜ್ಯ, ಛಂದಸ್ಸು ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಇತ್ತು ಅವರಿಗೆ? ಉಪಮಾ, ರೂಪಕ, ಅಲಂಕಾರ, ಛಂದಸ್ಸು. ಎ, ಬಿ, ಸಿ, ಡಿ ಯಾವುದಿದೆ? ನಿಮ್ಮ ಉತ್ತರ ಬರೀತೀರಾ ಮಕ್ಕಳೇ? ಬರೆದ್ರಾ? ಓಕೆ, ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಓಕೆ, ಇಲ್ಲಿ ಒಂದು ಚಿಕ್ಕದಾಗಿ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ನೋಡಿ. ಇಲ್ಲಿ ರೂಪಕ ಅಂತ ಹೇಳಿದರೆ ಅಲಂಕಾರ ಅಂತ ಬರುತ್ತೆ ಇದು. ಓಕೆನಾ? ಶಬ್ದ ಅಲಂಕಾರ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಉಪಮಾದಲ್ಲಿ ನಾವು ಆ ವಸ್ತು ಈ ವಸ್ತುವಿನಂತೆ ಇದೆ ಅಂತ ಹೇಳ್ತೀವಿ ಉಪಮಾ ಅಲಂಕಾರದಲ್ಲಿ. ಅದೇ ನಾವೇನಾದರೂ ರೂಪಕ ಅಲಂಕಾರ ಅಂತ ಹೋದರೆ ಆ ವಸ್ತು ಈ ವಸ್ತು ಒಂದೇ, ಇವೆರಡು ಒಂದೇ ಅಂತ ಹೇಳ್ತೀವಿ. ಅದಕ್ಕೆ ರೂಪಕ ಅಲಂಕಾರ ಅಂತ ಹೇಳ್ತಾರೆ. ಅದಕ್ಕೆ ಈ ರೂಪಕ ಅಲಂಕಾರವನ್ನು ಇವರು ತುಂಬ ಚೆನ್ನಾಗಿ ಬಳಸಿದ್ರು. ಅದಕ್ಕೆ ಇವ್ರಿಗೆ ನಾವೇನಂತ ಹೇಳಿದ್ದೀವಿ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ. ಸರಿನಾ ಮಕ್ಕಳೇ? ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳ? ಓಕೆ, ಹಾಗಿದೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಈ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಅಂತ ಹೇಳಿ ಈ ಪ್ರಸ್ತುತವಾಗಿರುವಂಥ ಗದ್ಯ ಭಾಗ ಯಾವ ಛಂದಸ್ಸಿನಲ್ಲಿದೆ? ಸುಮ್ಮನೆ ಛಂದಸ್ ಬಗ್ಗೆ ಕೇಳಿದ್ದೀನಿ, ಆದರೆ ಇದ್ರ ಬಗ್ಗೆ ನಿಮ್ಗೆ ಕೂಲಂಕುಷವಾಗಿ ನಿಮ್ಗೆ ಯಾವುದೇ ರೀತಿಯಾದ ಕ್ವಶನ್ಸ್ ಬರಲ್ಲ ಮಕ್ಕಳೇ. ಸುಮ್ಮನೆ ನಾನು ಇದೊಂದು ತಿಳ್ಕೊಂಡಿರಿ ನಿಮ್ಮ ಜ್ಞಾನಕ್ಕೋಸ್ಕರ ಅಂತ ಅಷ್ಟೇ. ಸರಿನಾ? ಇಲ್ಲಿ ನೋಡಿ, ಶರ ಷಟ್ಪದಿ, ವಾರ್ಧಕ, ಕುಸುಮ, ಭಾಮಿನಿ ಯಾವ ಷಟ್ಪದಿಯಲ್ಲಿದೆ? ಓಕೆ, ನನ್ನ ಆನ್ಸರನ್ನು ಹೇಳ ಮಕ್ಕಳೇ. ಹಾಗಿದ್ರೆ ಇದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತ ಹೇಳ್ತಾರೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇಲ್ಲ ಮ್ಯಾಮ್, ನಮ್ಗೆ ಇಲ್ಲದೇ ಇದ್ದರೂ ಕೂಡ ನಾನು ಸ್ವಲ್ಪ ನೋಡ್ಕೋಬೇಕು ಅಂತ ನನಗಿಷ್ಟ ಇದೆ, ನನಗಿಷ್ಟ ಆಗುತ್ತೆ ಅಂತ ಹೇಳಿದರೆ ನಮ್ಮ ಛಂದಸ್ಸಿನ ವಿಡಿಯೋನ ನೋಡಿ ಮಕ್ಕಳೇ, ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸರಿನಾ ಮಕ್ಕಳೇ? ಓಕೆ, ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಸಾರಿ, ಇಲ್ಲಿ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಕವಿ ಎಲ್ಲಿ ಜನಿಸಿದರು ನೋಡಿ. ನಾರಾಯಣಪ್ಪನಿಗೆ ಇಲ್ಲಿ ಒಂದು ಬ್ರ್ಯಾಕೆಟ್ ಬೇಕು. ಇಲ್ಲಿ ನಾರಾಯಣಪ್ಪ ಅಂತ ಮಾಡ್ಕೊಳ್ಳಿ ಮಕ್ಕಳೇ, ಇದು ಬೇಡ, ನೀಗೆ ಬೇಡ. ನಾರಾಯಣಪ್ಪ ಅಥವಾ ಕುಮಾರವ್ಯಾಸ ಕವಿ ಎಲ್ಲಿ ಜನಿಸಿದರು ಅಂತ ಹೇಳಿ, ಇವರು ಕುಮಾರವ್ಯಾಸ ಅವರು ಎಲ್ಲಿ ಜನಿಸಿದರು ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಓಕೆನಾ? ಅದೊಂದು ಬ್ರ್ಯಾಕೆಟ್ ಮಿಸ್ ಆಗಿತ್ತು ಮಕ್ಕಳೇ, ಅಲ್ಲಿ ಸರಿ ಮಾಡ್ಕೊಳ್ಳಿ. ನಾರಾಯಣಪ್ಪನಿಗೆ ಅಂತ ಬರೆದಿದೆ. ನಾರಾಯಣಪ್ಪ ಅಥವಾ ಕವಿ ಕುಮಾರವ್ಯಾಸ ಎಲ್ಲಿ ಜನಿಸಿದರು? ಎಲ್ಲಿ ಜನಿಸಿದ್ರಪ್ಪ ಇವರು? ಎನಾ, ಬಿನಾ, ಸಿನಾ, ಡಿನಾ ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ಲಾ? ಏನಪ್ಪ ಅಂದರೆ ಗದುಗಿನ ಸಮೀಪದ ಕೋಳಿವಾಡ. ಗದುಗಿನ ಸಮೀಪದಲ್ಲಿರುವಂಥ ಕೋಳಿವಾಡ. ಗದುಗು ಈಗ ಜಿಲ್ಲೆಯಾಗಿದೆ, ಮುಂಚೆ ಧಾರವಾಡ ಜಿಲ್ಲೆಯಲ್ಲಿತ್ತು, ಈಗ ಜಿಲ್ಲೆಯಾಗಿದೆ. ಅದು ಕೂಡ ಆ ಜಿಲ್ಲೆಯ ಕೋಳಿವಾಡ ಅನ್ನೋಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಇವರು ಜನಿಸಿದರು ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಇಲ್ಲಿ ಪದ್ಯದ ಆಶಯ ಅಂತ ಹೇಳ್ತಾರೆ. ಈ ಪದ್ಯದ ಆಶಯವನ್ನು ಹೀಗೆ ಹೇಳ್ಬೋದು. ನೀವೇನು ಗೊತ್ತಾ ಮಕ್ಕಳೇ, ನಿಮಗೆ ಕೌರವರು ಪಾಂಡವರು ಗೊತ್ತು, ಹೌದಲ್ವಾ? ಹಾಗಿದ್ರೆ ಏನಾಗುತ್ತೆ ಅಂದರೆ ಕೌರವರು ಯಾರು ಅಂತ ಹೇಳಿದರೆ ಧೃತರಾಷ್ಟ್ರನ ಮಕ್ಕಳು, ಪಾಂಡವರು ಪಾಂಡುರಾಜನ ಮಕ್ಕಳು ಅಂತ ಹೇಳಿ ನಾವು ಹೇಳ್ತೀವಿ. ಇವರಿಬ್ಬರಿಗೂ ಏನಾಗುತ್ತೆ, ದಾಯಾದಿಗಳ ಒಂದು ಆಸ್ತಿ ಅಂದರೆ ರಾಜ್ಯವನ್ನು ಆಳುವಂಥ ವಿಷಯದಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳಿ. ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗಾಗಲೇ ಮಹಾಭಾರತ ಗೊತ್ತು. ದುರ್ಯೋಧನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, 1 ಇಂಚನ್ನು ನಾನು ಕೊಡಲ್ಲ ಅವರಿಗೆ ಅಂತ ಹೇಳ್ತಾನಲ್ವ. ಆವಾಗ ಏನಾಗುತ್ತೆ ಅಂದರೆ ಜೂಜಿಗೆ ಕರೀತಾನೆ, ಇನ್ವೈಟ್ ಮಾಡ್ತಾನೆ ಜೂಜಾಡೋದಕ್ಕೆ ಅಂತ ಹೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಪಾಂಡುರಾಜನ ಮಕ್ಕಳು ಅಂದರೆ ಪಾಂಡವರು ಎಲ್ಲರೂ ಬರ್ತಾರೆ. ಆಮೇಲೆ ಇಲ್ಲಿ ಕೌರವರ ಕಡೆಯಿಂದ ಶಕುನಿ ಅಂತ ಹೇಳಿದರೆ, ಕೌರವರ ಅಂದರೆ ದುರ್ಯೋಧನನ ಮಾಮ ಅಂತ ಹೇಳ್ತೀವಲ್ವ. ಮಾಮ ಅಂತ ಹೇಳಿದ್ರೆ ಅವರ ತಾಯಿಯ ತಮ್ಮ ಅಂತ ಹೇಳಿ. ಅವರು ಏನು ಮಾಡ್ತಾರೆ, ಆಟವನ್ನು ಆಡ್ತಾರೆ. ಜೂಜನ್ನು ಆಡಿದಾಗ ಅವರು ಜೂಜಿನಲ್ಲಿ ಎಲ್ಲ ಸೋತು ಹೋಗ್ತಾರೆ. ಆಮೇಲೆ ಅಲ್ಲಿ ನಿಮಗೆ ಗೊತ್ತಿದೆ, ಆ ಟೈಮಲ್ಲಿ ಅವ್ರಿಗೆ ಒಂದು ಷರತ್ತನ್ನು ಹಾಕಲಾಗುತ್ತೆ. ಆ ಜೂಜಿನಲ್ಲಿ ಸೋತದ್ದಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅಂತ ಕೊಡ್ತಾರೆ.
ಓಕೆ 12 ವರ್ಷ ವನವಾಸ, ಒಂದು ವರ್ಷ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಏನು ಮಾಡಬೇಕು ಅಂದರೆ ಯಾವುದೇ ರಾಜ್ಯದಲ್ಲಿ ಅವರು ಹೋಗಿ ತಮ್ಮ ವೇಷವನ್ನು ಮರೆಸಿಕೊಂಡು ಅವರು ಇರಬೇಕು ಅಂತ ಆಗುತ್ತೆ. ಆವಾಗ ಅವರು ಮರೆಸಿಕೊಂಡಂಥ ವೇಷ ಯಾರಿಗೂ ಗೊತ್ತಾಗಬಾರ್ದು, ಅವ್ರನ್ನ ಯಾರೂ ಐಡೆಂಟಿಫೈ ಮಾಡಬಾರ್ದು. ಅವ್ರನ್ನ ಯಾರಾದರೂ ಐಡೆಂಟಿಫೈ ಮಾಡಿ ಹೇಳಿಬಿಟ್ರೆ ಇವ್ರು ಬಂದು ಅವರನ್ನು ನೋಡಿಬಿಟ್ರೆ ಮತ್ತೆ ವಾಪಸ್ ಅವರಿಗೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅಂತ ಆಗುತ್ತೆ. ಸರಿನಾ ಮಕ್ಕಳೇ? ಇಷ್ಟು ಭಾಗ ನಿಮ್ಗೆ ಗೊತ್ತಿರಲಿ. ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಮಹಾಭಾರತವನ್ನು ಹೇಳಬೇಕು ಅಂದರೆ ತುಂಬ ಪ್ರಸಂಗಗಳಿದೆ, ಅದಕ್ಕೋಸ್ಕರ. ಇಲ್ಲೇನಾಗುತ್ತೆ ಅಂದರೆ ಅವರು ವಿರಾಟ ರಾಜನ ಒಂದು ಆಸ್ಥಾನದಲ್ಲಿ ಇರ್ತಾರೆ. ಇಲ್ಲಿ ದ್ರೌಪದಿ ಏನಾಗಿರ್ತಾಳೆ, ಸೈರೇಂದ್ರಿ ಅಂದರೆ ಅವರು ಡ್ರೆಸ್ ಮಾಡೋರು ಇರ್ತಾರಲ್ಲ, ಅವಾಗ ಎಲ್ಲ ಸೇವಕಿಯರು ಇರ್ತಾರಲ್ಲ ಅಲ್ಲಿರ್ತಾಳೆ. ಆಮೇಲೆ ನಕುಲ ಮತ್ತು ಸಹದೇವ ಕುದುರೆಯನ್ನು ಕಾಯುವಂಥ ಇದರಲ್ಲಿರ್ತಾರೆ. ಆಮೇಲೆ ನಿಮಗೆ ಭೀಮಸೇನ ಮಹಾರಾಜ ಗೊತ್ತು, ಭೀಮಸೇನ ಏನು ಮಾಡ್ತಾನೆ ಅಂತ ಹೇಳಿದರೆ ಅಡಿಗೆ ಮಾಡುವ ಪಾಕಶಾಲೆಯಲ್ಲಿರ್ತಾನೆ. ಆಮೇಲೆ ಧೃತರಾಷ್ಟ್ರ ಧೃತರಾಷ್ಟ್ರ ಅಲ್ಲ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅರ್ಜುನ ಏನಾಗ್ತಾನೆ, ಬೃಹನ್ನಳೆಯ ವೇಷವನ್ನು ಹಾಕ್ಕೊಂಡಿರ್ತಾನೆ. ಬೃಹನ್ನಳೆ ವೇಷ ಅಂತ ಹೇಳಿದರೆ ನಿಮ್ಗೆ ಗೊತ್ತು, ಡಾನ್ಸ್ ಮಾಡೋ ಟೀಚರ್ ವೇಷ. ಯಾಕೆ ಮ್ಯಾಮ್ ಹಂಗೆ ಹಾಕ್ಕೊಂಡ ಅಂತ ಹೇಳಿದ್ರೆ ಅವನಿಗೊಂದು ಶಾಪ ಇರುತ್ತೆ. ಓಕೆ, ಅದಕ್ಕೆ ನಾನು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ಶಾಪ ಇರುತ್ತೆ, ಅಲ್ಲಿ ಬೃಹನ್ನಳೆಯ ವೇಷವನ್ನು ಹಾಕ್ಕೊಂಡು ಅವನು ಉತ್ತರೆಗೆ, ಅಂದರೆ ಈ ಒಂದು ವಿರಾಟ ರಾಜನ ಮಗಳಾದಂಥ ಉತ್ತರೆ ಅಂತ ಹೇಳಿರ್ತಾಳೆ, ಅವಳಿಗೆ ಅವಳಿಗೆ ನೃತ್ಯವನ್ನು ಕಲಿಸ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ನೀವು ಬಕಾಸುರನ ಕಥೆಯನ್ನು ಕೇಳಿದ್ದೀರಾ ಮಕ್ಕಳೇ? ಬಕಾಸುರನನ್ನು ವಧೆ ಮಾಡಿದಾಗ ಸ್ವಲ್ಪ ಕೌರವರಿಗೆ ಗೊತ್ತಾಗುತ್ತೆ. ಮತ್ತು ಕೀಚಕನ ವಧೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೀಚಕನ ವಧೆ ಮಾಡಿದಾಗ ಅಲ್ಲಿ ಪಾಂಡು ಕುಮಾರರು ಎಲ್ಲೋ ಇದ್ದಾರೆ ಅಂತ ಹೇಳಿ ಕೌರವರಿಗೆ ಸ್ವಲ್ಪ ಏನಾಗುತ್ತೆ, ಅರ್ಥ ಆಗುತ್ತೆ. ಆವಾಗ ಅವರು ವಿರಾಟ ರಾಜನ ಆಸ್ಥಾನಕ್ಕೆ, ಅಂದರೆ ವಿರಾಟ ರಾಜನ ಒಂದು ರಾಜ್ಯಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಎಲ್ಲ ಗೋವುಗಳನ್ನು ಏನು ಮಾಡ್ತಾರೆ, ಸೆರೆ ಹಿಡಿದ್ಬಿಡ್ತಾರೆ. ಅಂದರೆ ಅವುಗಳನ್ನೆಲ್ಲ ಓಡಿಸ್ಕೊಂಡು ಬೇರೆ ಕಡೆ ಹಾಕ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ವಿರಾಟ ರಾಜ ಇರಲ್ಲ, ಅವರು ಏನಾಗಿರ್ತಾರೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಹೋಗಿರ್ತಾರೆ. ಅಲ್ಲಿ ಯಾರು ಅದನ್ನು ಕಾಪಾಡಬೇಕು ಹಾಗಿದ್ರೆ ಆ ರಾಜ್ಯವನ್ನು ಅಂತ ಬಂದಾಗ ಅವ್ರಿಗೆ ಒಬ್ಬ ಮಗ ಇರ್ತಾನೆ, ವಿರಾಟ ರಾಜನಿಗೆ ಒಬ್ಬ ಮಗ ಇರ್ತಾನೆ, ಅವನೇ ಉತ್ತರ ಕುಮಾರ. ಉತ್ತರೆ ಅನ್ನೋಳು ಅವರ ಮಗಳಾಗಿರ್ತಾಳೆ, ಉತ್ತರ ಕುಮಾರ ಅನ್ನೋರು ಅವರ ಮಗ ಆಗಿರ್ತಾನೆ. ಆ ಉತ್ತರ ಕುಮಾರನಿಗೆ ಈ ಹೊಣೆಯನ್ನು ಹೊರಿಸ್ಬೇಕಾಗತ್ತೆ. ಅಂದರೆ ಅವನೇ ಇದ್ನಲ್ವಾ, ಯಾಕೆ ಕಾಪಾಡು ಅಂತ. ಅವಾಗ ಅವನು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆವಾಗ ಅವನಿಗೆ ಸಾರಥಿ ಇರಲ್ಲ. ಸಾರಥಿ ಇಲ್ದೇಗ ಸೈರೇಂದ್ರಿ ಅಂದರೆ ಈ ದ್ರೌಪದಿ ಇರ್ತಾರಲ್ವ, ಅವ್ರೇಳ್ತಾರೆ, ನೋಡು ನೀನೇನಾದರೂ ನಿಂಗೆ ಬೇಕು ಅಂದರೆ ಈ ಬೃಹನ್ನಳೆಯನ್ನು ನೀನು ಏನು ಮಾಡು ಅಂತ ಹೇಳಿದ್ರೆ ಸಾರಥಿಯಾಗಿ ಮಾಡ್ಕೋ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಈ ಬೃಹನ್ನಳೆನ ಇವ್ರೇನು ಮಾಡ್ತಾರೆ ಅಂಥೇಳಿ ಎಲ್ಲ ತನಗೇನು ಮನಸ್ಸಿಗೆ ಬರುತ್ತೋ ಆ ಥರ ಎಲ್ಲ ಮಾತಾಡಿ ತನ್ನ ಜಂಬವನ್ನು ಕೊಚ್ಕೊಂಡಿರ್ತಾನೆ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅವಳಿಗೆ ಸೈರೇಂದ್ರಿಗೆ ಗೊತ್ತಿರುತ್ತೆ ಇವನೇನು ಮಾಡಲ್ಲ ಅಂತ. ಅವಳಿಗೆ ಒಂಥರ ಏನೋ ಭಾಸವಾಗಿರುತ್ತೆ. ಅರ್ಜುನನನ್ನು ಅವ್ರ ಜೊತೆ ಕಳಿಸಿರ್ತಾರೆ. ಅರ್ಜುನ ಏನು ಮಾಡ್ತಾನೆ, ಸಾರಥಿಯಾಗಿರ್ತಾನೆ. ಸಾರಥಿ ಅಂದರೆ ಕುದುರೆಯನ್ನು ನಡೆಸುವಂಥವ್ರು, ಗೊತ್ತಲ್ವ, ಅವ್ರದ್ದೊಂದು ರಥ ಇರುತ್ತಲ್ವ, ಆ ರಥವನ್ನು ನಡೆಸುವಂಥದ್ದು. ಕುದುರೆ ಅಂದರೆ ಅಲ್ಲಿ ಕುದುರೆ ಇರುತ್ತೆ, ಆ ರಥಕ್ಕೆ ಅದು ನಡೆಸಬೇಕು ಅಂಥೇಳಿ. ಓಕೆ, ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಸೈನ್ಯವನ್ನು, ಕೌರವರ ಸೈನ್ಯವನ್ನು ನೋಡಿದಾಗ ಅಲ್ಲಿ ಉತ್ತರ ಕುಮಾರ ಹೇಗೆ ನಡ್ಕೋತಾನೆ ಅನ್ನುವಂಥ ಒಂದು ಭಾಗವನ್ನು, ಬರೀ 4 ಏನಂತ ಹೇಳ್ತೀರಾ ನೀವು, ಪ್ಯಾರಾಗ್ರಾಫ್ ಅಂತ ಹೇಳ್ತೀರಲ್ವ, ಅಷ್ಟನ್ನು ಮಾತ್ರ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ 2 ಪ್ಯಾರಾಗ್ರಾಫನ್ನು ನೀವು ಕಂಠಪಾಠ ಮಾಡಬೇಕು ಮಕ್ಕಳೇ. ಯಾವುದು ಅಂತ ನಾನು ಹೇಳ್ತೀನಿ, ಸರಿನಾ ಮಕ್ಕಳೇ? ಹಾಗಿದ್ರೆ ಇಲ್ಲೇನಾಗುತ್ತೆ, ಇದಿಷ್ಟು ಪದ್ಯದ ಆಶಯ ಆಗಿರುತ್ತೆ. ಹಾಗಿದ್ರೆ ಪದ್ಯದ ಪ್ರವೇಶವನ್ನು ನೋಡೋಣ ಮಕ್ಕಳೇ. ಇಲ್ಲಿ ಪ್ರವೇಶವನ್ನು ಹೇಳಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಇದು ನಡುಗನ್ನಡ ಪದ್ಯ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಹಳೆಗನ್ನಡ ಅಂತ ಹೇಳಿದಾಗ ನಾವೇನಾಗುತ್ತೆ, ನಾವು ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸ ಕನ್ನಡ ಅಂತ ಮಾಡಿದಾಗ ಇದು ಏನಾಗುತ್ತೆ, ನಡುಗನ್ನಡ ಪದ್ಯ. ಇದು ಗದುಗಿನ ಭಾರತ, ಇದು ಭಾಮಿನಿ ಷಟ್ಪದಿಯಲ್ಲಿದೆ. ಇದನ್ನು ಕುಮಾರವ್ಯಾಸ ಅವರು ರಚಿಸಿದರು. ಹಾಗಿದ್ರೆ ಬನ್ನಿ ಮಕ್ಕಳೇ, ನಾವು ತುಂಬ ಟೈಮನ್ನು ಈ ಪದ್ಯದ ಹಿನ್ನೆಲೆಯನ್ನು ಎಲ್ಲ ನೋಡಿದ್ವಿ, ಪ್ರವೇಶವನ್ನು ಮಾಡಿದ್ವಿ. ಈಗ ಪದ್ಯ ಏನಿದೆ ಅಂತ ಹೇಳಿ ಮುಂದೆ ಹೋಗೋಣ. ಈ ಪದ್ಯವನ್ನು ಓದುವಂಥ ರೀತಿ ಕೂಡ ಇರುತ್ತೆ ಮಕ್ಕಳೇ. ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ ನಾನು, ಷಟ್ಪದಿಯಲ್ಲಿರುವಂಥ ಪದ್ಯಗಳನ್ನು ಓದುವಂಥ ರೀತಿ ಇರುತ್ತೆ. ಈಗ ಕಡೆಗೆ ಹಾಯುವ ಕಂಗಳಿ ಬಲಗಡಲ, ಹಿಂಗೆ ಓದಬೇಕು ಇದನ್ನು, ಓಕೆನಾ?
ಹೀಗೆ ಓದಿದರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ನಾವು ಆ ಥರ ಓದುವಂಥ ಮೆಥಡ್ ಇರುತ್ತೆ. ನಿಮ್ಗೆ ಯಾವಾಗಲೂ ನಾನು ಹೇಳಿದ್ದೀನಿ ಅದಕ್ಕೆ ನಿಲ್ಲಿಸುವಂಥ ಯತಿ ಪ್ರಾಸ ಎಲ್ಲ ಇರುತ್ತೆ ನಮ್ಮ ನೋಡಿದಾಗ ಅಂತ ಹೇಳಿರ್ತೀನಿ. ಇಲ್ಲಿ ನೋಡಿ ನಾನು ಸುಮ್ಮನೆ ಓದ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಕಡೆಗೆ ಹಾಯುವು ಕಂಗಳಿ ಬಲಗಡಲ ಮನವಿ ಸಾಡಲಾರದು ಅಂದರೆ ಈಸಾಡಲಾರದು ಅಂತ ಹೇಳೋದಕ್ಕೆ ವೀಸಾಡಲಾರದು. ಒಡಲು ವಿಡಿದೆರಲೆನ ಕಾಣಲು ಬಾರದದ್ಭುತವ ಪೊಡವಿಯುವುದು ಮೊಹರವನಿದ. ಇಲ್ಲಿ ರೊಡನೆ, ಇದನ್ನು ಇಲ್ಲಿ ಒಡನೆ ಮಾಡಬೇಕು. ಕಾದುವ ನಾವನಾಥನೆ. ಓಕೆ, ಇಲ್ಲಿ ಮೃಡನು ಶಿವ ಇಲ್ಲಿ ಕಾದಿ ಗೆಲೆದವು ಅಂತ ಹೇಳಿ ಓದಬೇಕು. ಇದನ್ನು ಬಲಕೆ ನಮೋ ಎಂದ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಈ ಪದ್ಯದ ಭಾವಾರ್ಥ ಅಂದರೆ ನೋಡಿ ಮಕ್ಕಳೇ, ಅಲ್ಲಿ ಉತ್ತರ ಕುಮಾರ ಮತ್ತು ಅರ್ಜುನ ಏನು ಮಾಡ್ತಾರೆ, ರಣರಂಗವನ್ನು ಅಲ್ಲಿ ಏನು ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ಆ ಪ್ರವೇಶ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ದೊಡ್ಡ ಕಡಲಂತ ಅಂದರೆ ಸಮುದ್ರದಂಥ ಸಾಗರದಂಥ ದೊಡ್ಡದಾದಂಥ ಸೈನ್ಯವನ್ನು ನೋಡ್ತಾನೆ ಅವನು. ಅಲ್ಲಿ ಅವನ ಕಣ್ಣಿಗೆ ಆ ಸೈನ್ಯ ಕಾಣಿಸುತ್ತೆ. ಅವಾಗ ಅವನೇನಂತಾನೆ, ಇಂಥ ಒಂದು ಸೈನ್ಯವನ್ನು ಎದುರಿಸೋಕ್ಕೆ, ಇದರಲ್ಲಿ ಈಜೋಕ್ಕೆ ನನಗೆ ಆಗಲ್ಲ. ನನ್ನ ದೇಹವನ್ನು ಅಂದರೆ ನನ್ನ ಶರೀರವನ್ನು ನನ್ನ ಜೀವವನ್ನು ಉಳಿಸ್ಕೋಬೇಕು. ಇಂಥದನ್ನು ಏನು ಮಾಡಬೇಕು ಅಂದರೆ ಇದನ್ನು ಎದುರಿಸುವಂಥ ಶಕ್ತಿ ಯಾರಿಗಿದೆ? ಮೃಡ ಅಂತಂದರೆ ಶಿವ ಅಂತ ಹೇಳ್ತೀವಿ. ಮೃಡನ ಹತ್ರ ಮಾತ್ರ ಇದೆ, ಅವನಿಗೆ ಆಗುತ್ತೆ ಇದು ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಇನ್ನೊಂದು ಸತಿ ಇದನ್ನು ವಿವರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಕಡೆ ಅಂದರೆ ಕೊನೆ ಅಂತ ಬರುತ್ತೆ. ಕಡೆ ಅಂದ ತಕ್ಷಣ ಕೊನೆ ಅಂದರೆ ಲಾಸ್ಟ್ ಅಂತ ಹೇಳ್ತೀವಲ್ಲ ಅದು. ಹಾಯುವವು ಇದು ದಾಟದು ಅಂತ ಹೇಳಿದೆ. ತಾಗದು ಬಲಗಡಲ ಬಲ ಪ್ಲಸ್ ಕಡಲು. ನೋಡಿ ಇಲ್ಲಿ ಸಂಧಿ ಇದೆ ನಿಮಗೆ, ಬಲ ಕಡಲ. ಈ ಕ ಬದಲು ಇಲ್ಲಿ ಗ ಬರುತ್ತೆ, ಆದೇಶ ಸಂಧಿ ಇದು. ಬಲಗಡಲ ಅಂದರೆ ಬಲವೆಂಬ ಕಡಲು ಕರ್ಮಧಾರೆಯ ಸಮಾಸ. ಬಲ ಎಡ ಅನ್ನೋದು ಏನು ಇಲ್ಲಿ ವಿಶೇಷಣ, ಅದಕ್ಕೋಸ್ಕರ ಇಲ್ಲಿ ಬಲ ಅಂದರೆ ಸೈನ್ಯ. ಎಂಥ ಸೈನ್ಯ? ಕಡಲಿನಂಥ ಸಮುದ್ರದಂಥ ಸೈನ್ಯ ಇದೆ ಇಲ್ಲಿ ಏನಾಗಿದೆ, ಮನವೀಸಾಡಲಾರದು. ಮನವು ಈಜಾಡೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಈಸಾಡಲು ಆರದು ಅಂದರೆ ಮನವು ಈಜಲಾರದು ಅಂದರೆ ಮನಸ್ಸಿನಲ್ಲಿ ಅದು ನೋಡಿದ್ರೇ ನನಗೆ ಇದು ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಏನು ಮಾಡ್ಕೊಳ್ಳೋಕ್ಕೆ ಅಂದರೆ ದೊಡ್ಡದಾದ ಸೈನ್ಯವನ್ನು ಗಾಬರಿ ಆಗಿದ್ದಾನೆ ಅಷ್ಟೇ. ಓಕೆ, ಇಲ್ಲಿ ಒಡಲ ವಿಡಿದೆರಲೆನ ಅಂದರೆ ಒಡಲು ಅಂತ ಹೇಳಿದಾಗ ಇಲ್ಲಿ ಏನಂತ, ಒಡಲು ಪ್ಲಸ್ ಪಿಡಿ ಅಂತಂದರೆ ಅವನ ಒಂದು ದೇಹ ಅಂತ ಹೇಳಿ ಅಂದ್ಕೊಳ್ಳಿ ಅಷ್ಟೇ. ಇಲ್ಲಿ ಪಿಡಿದು ಅಂದರೆ ಹಿಡಿದು, ಇರಲು ಅಂದರೆ ನನ್ನ ದೇಹವನ್ನು ನಾನು ಹೊಂದಿದಾಗ. ಒಡಲು ಅಂತ ಹೇಳಿದಾಗ ಇನ್ನೊಂದು ಅರ್ಥ ಬರುತ್ತೆ, ಹೊಟ್ಟೆ ಅಂತ ಕೂಡ ತೊಗೊಂಡಿರ್ತೀವಿ ನಾವು. ಒಡಲಾಗ್ನಿ ಒಡಲು ಅಂತ ಹೇಳಿದಾಗ ಇಲ್ಲಿ ಅವನು ಒಡಲು ಅಂತಂದರೆ ಇಲ್ಲಿ ಅವನ ದೇಹ ಅಂತ ತಗೊಳ್ಳಿ. ಓಕೆ, ನನ್ನ ದೇಹವನ್ನು ನಾನು ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ, ಇಲ್ಲಿ ಒಡಲು ಪ್ಲಸ್ ಪಿಡಿದು ಅಂತ ಹೇಳಿದಾಗ ಹಿಡಿದು ಅಂತ ಬರುತ್ತೆ, ಅದಕ್ಕೆ ಇಲ್ಲಿ ಆದೇಶ ಸಂಧಿ ಆಗುತ್ತೆ. ಇಲ್ಲಿ ನೋಡಿ, ದೇಹವನ್ನು ಉಳಿಸ್ಕೊಂಡ್ರೆ ಹೊಂದಿರುವಾಗಲೇ ಅಂತ ಹೇಳ್ತಾನೆ. ಪೊಡವಿ ಅಂದರೆ ಭೂಮಿ ತದ್ಭವ ಪೃಥ್ವಿ ತತ್ಸಮ. ಭೂವಿ ಅಂತ ಹೇಳ್ತೀವಲ್ಲ, ಹಾಗೆ ಪೊಡವಿ ಪೃಥ್ವಿ ತದ್ಭವ ತತ್ಸಮ. ತದ್ಭವಗಳಿಗೆ ತತ್ಸಮಗಳನ್ನು ಬರೆಯಿರಿ ಅಂತ ಬರುತ್ತೆ, ನಿಮಗೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಪೊಡವಿ ಅಂದರೆ ಅದಕ್ಕೆ ಪೃಥ್ವಿ ಅಂತ ಬರಿಬೇಕು. ಪೊಡವಿ ಅಂತಂದರೆ ಭೂಮಿ, ಇಳೆ, ಮಹಿ, ಇದಕ್ಕೆ ವಸುಂಧರೆ, ವಸುದೆ, ಇವೆಲ್ಲ ಭೂಮಿಗೆ ಇರುವಂಥ ನಾನಾರ್ಥಗಳು. ಸಮಾನಾರ್ಥಕ ಪದಗಳು. ನಾನಾ ಅರ್ಥಗಳೆಲ್ಲ ಸಮಾನಾರ್ಥಕ ಪದಗಳು. ಇಲ್ಲಿ ನೋಡಿ, ಇದುದೋ ಅಂದರೆ ಹೆತ್ತಿದ್ದಿದೋ ಅಂತ ಹೇಳಿ. ಇಲ್ಲಿ ಮರಿ ಹಾಕಿದೆಯೋ ಅಂತ ಹೇಳ್ತಾ ಇದ್ದಾರೆ. ಹೆರಿಯೋದು ಅಂತಂದರೆ ಅಂದರೆ ಅದು ರಿಪ್ರೊಡ್ಯೂಸ್ ಮಾಡಿದೆಯಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಹರ ಅಂದರೆ ಸೈನ್ಯ ಅಂತ ಹೇಳ್ತೀವಿ. ಮೋಹರ ಅಂದರೆ ಸೈನ್ಯ ಅಂತ ಹೇಳ್ತೀವಿ. ಮೃಡ ಅಂದರೆ ಶಿವ. ಓಕೆ, ಅವನು ಏನು ಮಾಡ್ತಾ ಇದ್ದಾನೆ, ಯುದ್ಧ ಮಾಡಿ ಗೆಲ್ಲುವಂತೆ, ಅಂದರೆ ಅವನೇ ಯುದ್ಧ ಮಾಡಿ ಗೆಲ್ಬೋದು ಇಂಥ ಸೈನ್ಯದ ಮುಂದೆ ಅಂತ ಹೇಳಿ ಇಲ್ಲಿ ಉತ್ತರ ಕುಮಾರ ಹೇಳ್ತಾನೆ. ನೋಡಿ ಮಕ್ಕಳೇ, ಈ ಪದ್ಯದ ಸಾರಾಂಶವನ್ನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ.
ನೋಡಿ, ಯುದ್ಧ ಮಾಡಲು, ಯುದ್ಧದಲ್ಲಿ ಅವ ಜೀವ ನನ್ನ ತೆರಲು ಅಂದರೆ ನನಗೆ ಯುದ್ಧದಲ್ಲಿ ನನ್ನ ಜೀವನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಜಾಣತನದಿಂದ ಏನು ಹೇಳ್ತಾ ಇದ್ದಾನೆ, ಇದು ಎಷ್ಟು ದೊಡ್ಡ ಸೈನ್ಯ, ಕುರುವಂಶದ ಸೈನ್ಯ ಕಡಲಿನಂತೆ ಇದೆ, ದೊಡ್ಡದಾದದ್ದಿದೆ, ಇದನ್ನು ಎದುರಿಸೋಕ್ಕೆ ಶಿವನೇ ಬರಬೇಕು, ಅವನಿಗೆ ಮಾತ್ರನೇ ಸಾಧ್ಯ, ನನ್ನ ದೇಹವನ್ನು ನಾನು ಉಳಿಸ್ಕೋಬೇಕು ಸಾರಿ ಮಕ್ಕಳೇ, ದೇಹವನ್ನು ನಾನು ಉಳಿಸ್ಕೋಬೇಕು ಅಂತ ಹೇಳ್ತಾನೆ. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಇಲ್ಲೇನಾಗುತ್ತೆ, ಆ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಹೇಳುವಂಥ ಮಾತಿದು. ಎಂಥ ಸೈನ್ಯ ಇರುತ್ತೆ, ದೊಡ್ಡದಾದ ಕಡಲಿನಂಥ ದೊಡ್ಡ ಸೈನ್ಯ ಇರುತ್ತೆ. ಆ ಸೈನ್ಯದ ಎದುರಿಗೆ ನಾನು ಏನು ಮಾಡುತ್ತೀನಿ, ನನ್ನ ದೇಹವನ್ನು ಮಾತ್ರ ಉಳಿಸ್ಕೋತೀನಿ ಅಂತ ಹೇಳ್ತಾನೆ. ಉಳಿಸ್ಕೊಂಡ್ರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಮುಂದೆ. ಇಂಥ ಸೈನ್ಯವನ್ನು ಎದುರಿಸಿ ಸೋಲಿಸುವಂಥ ಶಕ್ತಿ ಶಿವನಿಗೆ ಮಾತ್ರ, ಮೃಡನಿಗೆ ಮಾತ್ರ ಇದೆ ಅನ್ನೋದು ಈ ಒಂದು ಭಾಗದ ತಾತ್ಪರ್ಯ ಅಥವಾ ಇದರ ಒಂದು ಅರ್ಥ ಅಂತ ಅಂದ್ಕೊಳ್ಳಿ. ಇದರ ಒಂದು ಅರ್ಥ ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ಲಾ? ಓಕೆ, ನಿಮ್ಗಿದಿಷ್ಟು ಅರ್ಥ ಆಗಿದ್ರೆ ನನಗೊಂದು ಥಮ್ಸಪ್ ಕೊಡಿ. ಮತ್ತು ನಿಮ್ಗೆ ಏನಾದರೂ ಇದರಲ್ಲಿ ಯಾವುದಾದ್ರೂ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಒಂದು ವಿವರಣೆ ಬೇಕು ಅಂದರೆ ನನಗೆ ನಮ್ಮ ವಾಟ್ಸಪ್ಪಲ್ಲಾಗಲಿ ಟೆಲಿಗ್ರಾಮಲ್ಲಾಗಲಿ ಅಥವಾ ಈ ವಿಡಿಯೋದ ಇಲ್ಲಿ ಯೂಟ್ಯೂಬ್ ಕಾಮೆಂಟಲ್ಲಿ ಕೂಡ ನೀವು ಹಾಕ್ಬೋದು. ನಾನು ಇದಕ್ಕೆ ಉತ್ತರವನ್ನು ಕೊಡ್ತೀನಿ ಮಕ್ಕಳೇ, ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇದನ್ನೆಲ್ಲ ಕೇಳಿದ ತಕ್ಷಣ ಅರ್ಜುನನ ರೆಸ್ಪಾನ್ಸ್ ಅಂದರೆ ಅರ್ಜುನನ ಒಂದು ಹೇಗೆ ವರ್ತಿಸ್ತಾನೆ ಅರ್ಜುನ ಅಂತ ಹೇಳ್ತಾರೆ ನೋಡಿ. ಎಂದೊಡ ಅರ್ಜುನ ನಗುತ ರಥವನು ಮುಂದೆ 4 ಅಡಿಯ 4 ಪ್ಲಸ್ 8 ಅಡಿ 4 ಅಡಿ ನೂಕಲು ಕೊಂದನಿ ಸಾರಥಿಯನುತ ಸಂವರಿಸಿ ಮುಂಜೆರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದೆ ನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಅಂತ ಹೇಳ್ತಾರೆ. ಏನಪ್ಪ ಇಲ್ಲಿ ಅಂತ ಹೇಳಿದರೆ, ಆ ಉತ್ತರ ಕುಮಾರನ ಮಾತುಗಳನ್ನು ಕೇಳಿ ಅರ್ಜುನ ಏನು ಮಾಡ್ತಾನೆ, ಮನಸ್ಸಿನಲ್ಲಿ ನಗ್ತಾನೆ. ನೋಡು, ಇವನು ಎಷ್ಟು ಜಂಬ ಕೊಚ್ಕೊಂಡು ಬಂದಿದ್ದ, ಇಲ್ಲಿ ನೋಡಿ ಬಂದ ತಕ್ಷಣ ಹಿಂಗಾಯಿತು ಅಂತ ಅವ್ನು ಮನಸ್ಸಲ್ಲೇ ಅಂದ್ಕೊಂಡು ಏನು ಮಾಡ್ತಾನೆ, ಮತ್ತೆ ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತಾನೆ. ಏನು ರಥವನ್ನು 4 ಅಡಿ 4ರಿಂದ 8 ಅಡಿ ಅಂದರೆ 4 ಅಡಿ ಆ ರಥವನ್ನು ಮುಂದೆ ತೊಗೊಂಡು ಹೋಗ್ತಾನೆ. ಆವಾಗ ತೊಗೊಂಡು ಹೋಗಬೇಕಾದ್ರೆ ನೂಕಲು ಅಂದರೆ ಅಲ್ಲಿ ಮುಂದೆ ತೊಗೊಂಡು ಹೋಗಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ಈ ಸಾರಥಿ ಇದಾನಲ್ಲ ನನ್ನ ಕೊಂದು ಬಿಡ್ತಾನೆ. ಕೊಂದನಿ ಸಾರಥಿ ಅಂದರೆ ಈ ಸಾರಥಿ ನನ್ನನ್ನು ಸಾಯಿಸಿ ಬಿಡ್ತಾನೆ ಅಂತ, ಸಂವರಿಸಿ ಅಂದರೆ ನನ್ನನ್ನು ಇದು ಮಾಡ್ತಾನೆ ಅಂಥೇಳಿ ತನ್ನನ್ನು ತಾನು ಏನು ಮಾಡ್ತಾನೆ, ರೆಡಿ ಅಪ್ ಮಾಡ್ಕೋತಾನೆ. ಅಂದರೆ ತಾನು ಹಾಕ್ಕೊಂಡಿರೋ ಬಟ್ಟೆನೆಲ್ಲ ಸರಿ ಮಾಡ್ಕೋತಾನೆ. ಸಂವರಿಸಿ ಅಂದರೆ ಚೆನ್ನಾಗಿ ನೀಟ್ ಮಾಡಿಕೊಂಡು ಅಂದರೆ. ಆಮೇಲೆ ಮುಂಜೆರಗು ಅಂದರೆ ನೀವು ನೋಡಿರಬೇಕು, ರಾಜರು ಒಂದು ಶಲ್ಯೆಯನ್ನು ಹಿಂಗೆ ಹಾಕ್ಕೊಂಡಿರ್ತಾರೆ ಗೊತ್ತಾ, ಹಿಂಗೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡಿರ್ತಾರಲ್ವ, ಆ ಮುಂಜೆರಗು ಅಂತಾರೆ. ಮುಂದಿನ ಪ್ಲಸ್ ಸೆರಗು ಮುಂಜೆರಗು ಅಂತ ಹೇಳ್ತೀವಿ. ಅದು ಸೆರಗು ಪ್ಲಸ್ ಮುಂದೆ ಅಂತ ಕೂಡ ಹೇಳ್ಬೋದು. ಈಗ ಹೇಳಿದಾಗ ಅದನ್ನು ಮುಂದೆ ಹಾಕ್ಕೊಂಡಿರ್ತಾನಲ್ಲ, ಅದನ್ನು ಏನು ಮಾಡ್ತಾನೆ, ಸರಿ ಮಾಡ್ಕೋತಾನೆ, ಅದನ್ನು ನೀಟಾಗಿ ಮಾಡ್ಕೋತಾನೆ, ಕರೆಕ್ಟಾಗಿ ಇಟ್ಕೊಂಡು ಏನು ಮಾಡ್ತಾನೆ, ರಥದ ಮುಂದೆ ಬರ್ತಾನೆ. ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ರಥದ ಮಧ್ಯದಲ್ಲಿದ್ದವನು ಸ್ವಲ್ಪ ಮುಂದೆ ಬರ್ತಾನೆ. ಅಂದರೆ ಈ ಕಡೆ ಸೈಡು ಆ ಓಪನಿಂಗ್ ಇರುತ್ತಲ್ಲ ಆ ಸೈಡ್ ಬರ್ತಾನೆ. ಮುಂದೆ ಬಂದುಬಿಟ್ಟು ಅಲ್ಲಿಂದ ಧುಮ್ಮಿಕ್ತಾನೆ, ಅಲ್ಲಿಂದ ಜಂಪ್ ಮಾಡ್ತಾನೆ. ಧುಮ್ಮಿಕ್ಕಿದನು ಅಂತಂದರೆ ಅಲ್ಲಿಂದ ಜಿಗಿತಾನೆ, ನೆಗಿತಾನೆ, ಧುಮ್ಮಿಕ್ತಾನೆ. ಬದುಕಿದೆ ಅಂತ ಹೇಳಿ ನಾನು ಏನಾದೆ, ಬದುಕೊಂಡೆ ನೆಂದು ಏನು ಮಾಡ್ತಾನೆ, ನಿಟ್ಟೋಟದಲ್ಲಿ ಓಟ ಹೆಂಗೆ ಹಿಂದೆ ತಿರುಗ್ದೇನೆ ಓಡ್ತಾ ಹೋಗ್ತಾನೆ. ಹೋದಾಗ ಅವನ ಬಿಟ್ಟ ಮಂಡೇಲಿ ಅಂದರೆ ಅವ್ನು ಕಿರೀಟ ಬಿದ್ದು ಹೋಗುತ್ತೆ, ಕೂದಲೆಲ್ಲ ಕೆದರಿರುತ್ತೆ, ಹಾಗೇನೆ ಓಡ್ತಾ ಹೋಗ್ತಾನೆ ಅನ್ನೋದು ಈ ಒಂದು ಪದ್ಯದ ಭಾವಾರ್ಥ. ಇನ್ನೊಂದು ಸತಿ ಹೇಳಲ್ಲ ಮಕ್ಕಳೇ, ಇದನ್ನು ನಿಮಗೆ ಅಕ್ಷರಗಳನ್ನು ಹೇಗೆ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಶಬ್ದಗಳಿದೆ, ಶಬ್ದಗಳ ಜೊತೆಗೆ ಹೇಗೆ ನಾವು ಬಿಡಿಸಿ ಹೇಳಬೇಕು ಅಂತ ಹೇಳಿ. ಇಲ್ಲಿ ಸಂವರಿಸಿ ಅಂದರೆ ಸಜ್ಜುಗೊಳಿಸಿ, ಸಿದ್ಧವಾಗಿ, ಅಣಿಯಾಗಿ ಅಂತ ಹೇಳೋದಕ್ಕೆ. ಒಟ್ಟುಗೂಡಿಸಿ ಅಂದರೆ ಗ್ಯಾದರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಮುಂಜೆರಗು, ಸೆರಗು ಪ್ಲಸ್ ಮುಂದೆ ಅಂದರೆ ಈ ಥರ ಸೆರಗಿರುತ್ತಲ್ಲ ಅದು ಮುಂದೆ ಹಾಕ್ಕೊಂಡಿರೋದು ಅಂತ ಹೇಳಿ. ಇದಕ್ಕೆ ಅಂಶಿ ಸಮಾಸ, ಯಾಕಂದರೆ ಇದೇನು ಬಂದೆ ಮುಂದೆ ಹಿಂದೆ ಅನ್ನೋ ಪೊಸಿಷನನ್ನು ಹೇಳುತ್ತಲ್ವ, ಅದಕ್ಕೋಸ್ಕರ. ಇಲ್ಲಿ ನಿಮಗೆ ಆದೇಶ ಸಂಧಿ ಕೂಡ ಆಗುತ್ತೆ.
ಮುಂದೆ ಪ್ಲಸ್ ಸೆರಗು ಮುಂಜೆರಗು ಇಲ್ಲಿ ಆದೇಶ ಸಂಧಿ ಕೂಡ ಆಗುತ್ತೆ. ನಿಟ್ಟೋಟ ನಿಡಿದು ಪ್ಲಸ್ ಓಟ ಇದು ಕೂಡ ಕರ್ಮಧಾರೆಯ ಸಮಾಸ ಆಗುತ್ತೆ. ನಿಡಿದು ಪ್ಲಸ್ ಓಟ ಅಂದರೆ ಹಿಂದೆ ತಿರುಗದೆ ನೋಡದೆ ಇರೋ ಥರ. ಬಿಟ್ಟ ಮಂಡೆ ಅಂದರೆ ಮಂಡೆ ಅಂದರೆ ತಲೆ, ನಿಮಗೆ ಗೊತ್ತಿರಬೇಕು. ಮಂಡೆ ಅನ್ನೋದು ಮಂಗಳೂರು ಭಾಷೆಯಲ್ಲಿ ಕೂಡ ಮಂಡೆ ಅಂತ ಬಳಸ್ತಾರೆ ಇನ್ನೂ ಕೂಡ. ಇದು ಮಂಡೆ ಅನ್ನೋದು ತಲೆಗೆ ಮಂಡೆ ಅಂತ ಭಾಷೆ. ಬಿಟ್ಟ ಮಂಡೆ ಅಂತಂದರೆ ಕೆದರಿರೋ ಕೂದಲು, ಮಂಡೆ ಕಟ್ಟಿಲ್ಲ, ಅದು ಬಿಟ್ಟೋಗಿದೆ ಅಂದರೆ ಕೂದಲೆಲ್ಲ ಕೆದರೋಗಿದೆ ಅಂತ. ಹಾಗೆ ಕೂದಲು ಕೆದರಿದ ತಲೆಗೆ ಬಿಟ್ಟ ಮಂಡೆ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇದಕ್ಕೆ ಭಾವಾರ್ಥವನ್ನು ಇನ್ನೊಂದು ಸತಿ ಹೇಳ್ತೀನಿ. ಇಲ್ಲಿ ನಿಮಗೆ ಭಾವಾರ್ಥ ಹೇಳೋಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಚಿಕ್ಕ ಒಂದು ಮನನವನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಮನನ ಅಂತ ಹೇಳಿದರೆ, ಇಲ್ಲಿ ನಿಟ್ಟೋಟ ಅಂದರೆ ಏನು, ಅದನ್ನು ನಿಡಿದು ಪ್ಲಸ್ ಓಟ ಅಂತ ಮಾಡಿದರೆ ಯಾವ ಸಮಾಸ ಆಗುತ್ತೆ? ನಿಡಿದು ಪ್ಲಸ್ ಓಟ ಅನ್ನೋದು ಯಾವ ಸಮಾಸ ಆಗುತ್ತೆ? ಸಮಾಸ ಬಂದೇ ಬರುತ್ತೆ ಮಕ್ಕಳೇ. ಯಾವುದಾದ್ರೂ ಒಂದು ಸಮಾಸ ಇದೇ ಸಮಾಸ ಬರುತ್ತಾ ಮೇಡಮ್ ಅಂತ ಕ್ವಶನ್ ಕೇಳಿದರೆ, ಇಲ್ಲ ಇದೇ ಸಮಾಸ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಂದು ಸಮಾಸ ಬಂದೇ ಬರುತ್ತೆ ಮಕ್ಕಳೇ. ಹಾಗಿದ್ರೆ ನಿಡಿದು ಪ್ಲಸ್ ಓಟ ಅನ್ನೋದು ಯಾವ ಸಮಾಸ ಆಗುತ್ತೆ ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ. ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ಲಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ಉತ್ತರ ಏನಿದೆಪ್ಪ? ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಧಾರೆಯ ಅಂತೂ ಕೂಡ ಬರೆದಿರ್ತಾರೆ ಎಷ್ಟೋ ಸತಿ. ಎರಡೂ ಸರಿಯಾಗಿರುತ್ತೆ ಮಕ್ಕಳೇ, ಏನೂ ತಪ್ಪಾಗಿಲ್ಲ. ಇಲ್ಲಿ ನೋಡಿ, ನಿಟ್ಟೋಟ ನಿಡಿದು ಪ್ಲಸ್ ಓಟ ಅಂಥೇಳಿ. ನಿಡಿದು ಅಂತ ಹೇಳಿದ್ರೆ ಹಿಂದೆ ತಿರುಗದೆ ನೋಡದೆ ಇರೋದು ಅದು ಅಂತ ಹೇಳೋಕ್ಕೆ. ಇಲ್ಲಿ ವಿಶೇಷಣ ಇರೋದ್ರಿಂದ ಇದು ಕರ್ಮಧಾರೆಯ ಸಮಾಸ ಆಗಿದೆ ಮಕ್ಕಳೇ. ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಬಿಟ್ಟ ಮಂಡೆ ಪದದ ಅರ್ಥವೇನು ಅಂತ ಇದೆ, ಹೌದಾ? ಇದರಲ್ಲಿ ಎರಡು ಆನ್ಸರ್ ಕೊಟ್ಟಿದ್ದೀನಿ ನೋಡಿ, ಏನಾ ಬೀನಾ ಅಂತ ಹೇಳಿ. ಇಲ್ಲಿ ಕೂದಲು ಕೆದರಿದ ತಲೆ ಅಥವಾ ತಲೆ ಇಲ್ಲದ ಅಂತ ಕೊಟ್ಟಿದ್ದೀನಿ. ಯಾವುದಾಗ್ಬೋದು? ನನ್ನ ಆನ್ಸರ್ ತೋರಿಸ್ಲಾ ಮಕ್ಕಳೇ? ಸರಿ, ಹಾಗಿದ್ರೆ ಯಾವ ಉತ್ತರ ಆಗುತ್ತೆ? ಇಲ್ಲಿ ಕೂದಲು ಕೆದರಿದ ತಲೆಗೆ ನಾವೇನಂತ ಹೇಳ್ತೀವಿ? ಬಿಟ್ಟ ಮಂಡೆ, ಇದ್ರದ್ದು ಅರ್ಥ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗದಲ್ಲಿ ಹೋಗೋಣ. ಇಲ್ಲಿ ನಾನು ಇದಕ್ಕೆ ಭಾವಾರ್ಥವನ್ನು ಇಲ್ಲಿ ತೋರಿಸಿದ್ದೀನಿ ನೋಡಿ. ನಾನು ಈಗಾಗಲೇ ಹೇಳಿದ್ನಲ್ಲ ಅದೇ ಭಾವಾರ್ಥ. ಇಲ್ಲಿ ಅರ್ಜುನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಉತ್ತರ ಕುಮಾರನ ಮಾತಿಗೆ ಲಕ್ಷ್ಯ ಕೊಡದೆ ಮತ್ತು ಮನಸ್ಸಿನಲ್ಲಿ ನಗ್ತಾ ನಗ್ತಾ ರಥವನ್ನು ಏನು ಮಾಡ್ತಾನೆ, ಸ್ವಲ್ಪ 4-8 ಅಡಿ ಮುಂದೆ ತಗೊಂಡು ಹೋಗ್ತಾನೆ. ಆ ಮುಂದೆ ತಗೊಂಡು ಹೋದ ತಕ್ಷಣ ಉತ್ತರ ಕುಮಾರ ಇವ ನನ್ನನ್ನು ಕೊಂದೇ ಬಿಡ್ತಾನೆ, ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳಿ ತನ್ನ ಶರಗನ್ನು, ತನ್ನ ಮುಂದೆ ಇರುವಂಥ ಶಲ್ಯದ ಇದನ್ನು ಭಾಗವನ್ನು ಸರಿ ಮಾಡ್ಕೊತಾನೆ, ಸಿದ್ಧ ಮಾಡ್ಕೊಳ್ತಾನೆ. ಮೆಲ್ಲಗೆ ರಥದ ಮುಂದಿನ ಭಾಗಕ್ಕೆ ಅಂದರೆ ಹಿಂದೆ ಇರುತ್ತಲ್ಲ, ಓಪನಿಂಗ್ ಇರುತ್ತಲ್ಲ, ಆ ಭಾಗಕ್ಕೆ ಬಂದುಬಿಟ್ಟು ಏನು ಮಾಡ್ತಾನೆ, ಜಂಪ್ ಮಾಡಿಬಿಡ್ತಾನೆ. ಅಲ್ಲಿಗೆ ಬಂದುಬಿಟ್ಟು ಜಂಪ್ ಮಾಡಿ ಬದುಕಿದೆ ಅಂತ ಹೇಳಿ ಏನು ಮಾಡ್ತಾನೆ, ಓಡ್ಕೊಂಡು ಹೋಗ್ತಾ ಇರ್ತಾನೆ, ವೇಗವಾಗಿ ಓಡೋಕ್ಕೆ ಶುರು ಮಾಡ್ತಾನೆ ಅನ್ನೋದು ಈ ಭಾಗದ ಅರ್ಥ ಆಗಿದೆ ಮಕ್ಕಳೇ. ಸರಿನಾ? ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ಳ? ಓಕೆ, ಹಾಗಿದ್ರೆ ಮಕ್ಕಳೇ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಏನಪ್ಪ ಮ್ಯಾಮು ಏನಿದೆ ಮುಂದಿನ ಭಾಗದಲ್ಲಿ ಅಂತಂದರೆ, ಈಗಾಗಲೇ ಅವನು ಓಡ್ತಾ ಇದ್ದಾನೆ, ಅದಕ್ಕೆ ಏನು ಮಾಡಬೇಕು? ಅರ್ಜುನ ತಡಿಬೇಕಲ್ವಾ? ಆ ಭಾಗ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಮನದೊಡಲ ಒಡಲ ಲೋಡಲ ಅಂತಿದೆ, ಒಡಲ ಒಡೆವಂತೆ ನಗುತಲ ಅರ್ಜುನ. ಇಲ್ಲಿ ನಗುತ್ತಲಿ ಅರ್ಜುನ ಅಂತ ಹೇಳಿ. ಇಲ್ಲಿ ಗಜರಿದ ನೆಲವು ಸಭೆಯಲ್ಲಿ ವನಜ ಮುಖಿಯರ ಮುಂದೆ ಸೊರಹಿದೆ ಬಾಯಿಗೆ ಬಂದಂತೆ. ಇಲ್ಲಿ ಅನುವದರೊಳೆ ಇದು ಏನಾಯಿತು, ಇದು ಏನಾಯಿತು, ಒಳೇನಾಯಿತು ಅಂತ ಹೇಳಬೇಕು. ರಿಪುವ ಇಲ್ಲಿ ಈ ವಾಹಿನಿ, ಇಲ್ಲಿ ರಿಪು ಇಷ್ಟೇ ಬರುತ್ತೆ, ಇದು ವಾ ಬಂದು ಇಲ್ಲಿ ಸೇರುತ್ತೆ. ವಾಹಿನಿಯ ರಿಯದೆ ನಾಡ ನರಿಯವು ಲೆನಗೆ ನೀ ಹಲುಗಿಯೇ ಬಿಡುವನೆ ಕಾದು ನಡೆವೆಂದ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಮನಸ್ಸಿನ ಒಡಲಲ್ಲಿ ಮನಸ್ಸಿನಲ್ಲೇ ತುಂಬ ನಗ್ತಾನೆ ಯಾರು? ಅರ್ಜುನ. ಆಮೇಲೆ ಅವನಿಗೆ ಗದರ್ತಾನೆ ಏನಂತ ಹೇಳಿ, ಸಭೆಯಲ್ಲಿ ವನಜ ಮುಖಿಯರು ಅಂದರೆ ಅಲ್ಲಿರುವಂಥ ಎಲ್ಲ ಹೆಂಗಸರು ಮುಂದೆ ನಿನ್ನ ಮನಸ್ಸಿಗೆ ಬಂದಂತೆ ಸೊರಹಿದೆ ಅಂದರೆ ಹೇಳಿದೆ, ನೀನು ಏನು ಮಾಡಿದೆ, ಬಾಯಿಗೆ ಬಂದಂತೆ ಮಾತಾಡಿದೆ. ಆದರೆ ಇಲ್ಲಿ ಅನುವರ ಅಂದರೆ ಯುದ್ಧ ಭೂಮಿ, ಅನುವರ ಅಂದರೆ ಯುದ್ಧ ಭೂಮಿ ಅಂತ ಹೇಳ್ತೀವಿ, ಕದನ ಮಾಡುವಂಥ ಪ್ಲೇಸ್ ಯುದ್ಧ ಅಂತ ಹೇಳ್ತೀವಿ ಅನುವರ ಅಂತ ಹೇಳಿದ್ರೆ. ಅದರಲ್ಲಿ ಏನಾಯಿತು, ನಿಂಗೆ ಯುದ್ಧ ಭೂಮಿಗೆ ಬಂದಮೇಲೆ ಏನಾಯಿತು,
ಆಮೇಲೆ ರಿಪುವ, ರಿಪು ಅಂದರೆ ರಿಪು ಅಂತ ಹೇಳಿದ್ರೆ ಶತ್ರು ಅಂತ ಹೇಳಿದರೆ. ಅದು ವಾಹಿನಿ ಅಂದರೆ ಅವ್ರ ಸೈನ್ಯ, ವಾಹಿನಿ ಅಂದರೆ ಸೈನ್ಯ. ಆ ಸೈನ್ಯವನ್ನು ನೀನು ಅರಿಯದೆ ನಾಡನರಿಯಂತೆ ಅಂದರೆ ಹಿಂಗೆ ನಕ್ಕೊಂಡು ಏನು ಮಾಡ್ತಿದೀಯಾ, ನೀನು ಹೋಗ್ತಾ ಇದ್ದೀಯಾ, ನಾನೇನು ಬಿಡಲ್ಲ ಅಂತ ಹೇಳ್ತಾನೆ. ಬನ್ನಿ ಮಕ್ಕಳೇ, ಇದರ ಪದಗಳ ಅರ್ಥವನ್ನು ನೋಡೋಣ. ಮನದೊಡಲ ಒಡೆವಂತೆ ಅಂದರೆ ಮನದಲ್ಲಿ ಒಡಲು ಒಡೆವಂತೆ ಅಂದರೆ ನಕ್ಕು ನಕ್ಕು ಬಾಯಿ ಇದು ಹೊಟ್ಟೆ ಹುಣ್ಣಾಗೋದು ಅಂತ ಹೇಳ್ತಾರೆ. ಏನು ಮ್ಯಾಮ್ ಹೊಟ್ಟೆಲೆಲ್ಲ ಹುಣ್ಣಾಗ್ಬಿಡುತ್ತಾ ಅಂದ್ಗೆ, ಅದು ತುಂಬ ಜಾಸ್ತಿ ನಗೋದಕ್ಕೆ ಹಂಗೆ ಹೋಲಿಸ್ತಾರಲ್ವ, ಹಾಗೆ ನಗ್ತಾನೆ. ಒಡಲು ಅಂದರೆ ಇಲ್ಲಿ ಏನು ಮ್ಯಾಮ್ ಹೊಟ್ಟೆ ಅಂತ ಹೇಳಿ, ಹೊಟ್ಟೆನೇ, ಹೊಟ್ಟೆ ಇಲ್ಲಿ ಒಡಲು ಅಂತ ಹೇಳಿದಾಗ ದೇಹ ಹೊಟ್ಟೆ ಅಂತ ಕೂಡ ತೊಗೋಬೋದು. ಹೊಟ್ಟೆಯಿಂದನೇ ನಗ್ತೀವಿ ತಾನು, ಹಿಂಗೆ ನಮ್ಮದು ನಾವು ನಗ್ತಾ ಇರ್ಬೇಕಾದ್ರೆ ಹೊಟ್ಟೆ ಎಲ್ಲ ಹಿಂಗೆ ಅಲ್ಲಾಡುತ್ತಲ್ವ, ಹಾಗೆ ನಗ್ತಾನೆ. ನಗ್ಬಿಟ್ಟು ಅವನು ಏನು ಮಾಡ್ತಾನೆ, ಗಜರು ಮಾಡ್ತಾನೆ, ಗದರಿಸ್ತಾನೆ ಅವನಿಗೆ. ಏನಂತ, ಏನು ನೀನು ಏನು ಮಾಡಿದೀಯಾ ವನಜ ಅಂತ ಹೇಳಿದರೆ, ನೀನು ಅಲ್ಲಿ ವನಜ ಮುಖಿಯರು ಅಂದರೆ ಹೆಣ್ಮಕ್ಳಿದ್ರು, ಆ ಹೆಣ್ಣು ಮಕ್ಕಳ ಮುಂದೆ ನೀನು ಏನು ಮಾಡಿದೀಯಾ, ತಾವರೆ ಮುಖದಂತ ಇದ್ದಂಥ ಹೆಣ್ಮಕ್ಳು. ಇಲ್ಲೂ ಬಾಯಿಗೆ ಬಂದಂತೆ, ಓಕೆ, ಬಾಯಿಗೆ ಬಂದಂತೆ ನೀನು ಮಾತಾಡಿದೆ. ಈಗ ಅನುವರ ಅಂತಂದರೆ ಈಗ ಯುದ್ಧ ಭೂಮಿಯಲ್ಲಿ, ಅನುವರ ಅಂದರೆ ಯುದ್ಧ ಅಂತ ಹೇಳಿದ್ನಲ್ಲ, ಯುದ್ಧ ಭೂಮಿ, ಯುದ್ಧ ಅಂತ ಹೇಳಿ ತಗೊಳ್ಳಿ. ಕದನ, ಯುದ್ಧ ಇವೆಲ್ಲ ಯುದ್ಧಕ್ಕಿರುವಂಥದ್ದು. ಇಲ್ಲಿ ರಿಪು ಅಂದರೆ ಶತ್ರು, ವಾಹಿನಿ ಅಂದರೆ ಸೈನ್ಯ. ಅಲ್ಲಿ ಇಲ್ಲಿ ನೋಡಿ ಹಲುಗರಿಯೇ ಅಂತ ಹೇಳಿದ್ರೆ ಹಲ್ಲು ಕಿರಿಯೆ ಅಂತ ಹೇಳಿ. ಇಲ್ಲಿ ನಾಡನರಿ ಅಂದರೆ ಊರಿನ ನರಿ, ಅಂಜುಬುರುಕ ನರಿ, ಅಂಜುಬುರುಕರ ಥರ ಓಡ್ತಾ ಇದೆಯಾ. ನಾಡನರಿ ಅಂತ ಹೇಳಿ ಯಾಕೋ ಹೋಲಿಸಿದ್ರು ಅಂತ ಹೇಳಿದ್ರೆ ಹಂಚ್ಕೊಂಡು ಓಡ್ತಾ ಇದೆಯಾ ಅನ್ನೋದಕ್ಕೆ, ನರಿ ಥರ ಓಡ್ತಾ ಇದೆಯಾ, ನರಿ ಪಲಾಯನವಾದಿ ಅಂತ ಹೇಳ್ತೀವಲ್ವ ನಾವು, ಅದಕ್ಕೆ ಹಂಚ್ಕೊಂಡು ಓಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಇದರ ಒಂದು ಭಾವಾರ್ಥವನ್ನು ನೋಡೋಣ. ಅರ್ಜುನ ಏನು ಮಾಡ್ತಾರೆ, ತನ್ನ ಮನಸ್ಸಿನಲ್ಲಿಯೇ ಏನು ಅನ್ಕೋತಾರೆ ಅಂತ ಹೇಳಿದ್ರೆ ಉತ್ತರನಿಗೆ ಗದರಿಸ್ತಾರೆ. ಫಸ್ಟು ನಕ್ಬಿಡ್ತಾರೆ. ಅರ್ಜುನ ಏನು ಮಾಡ್ತಾರೆ, ಫಸ್ಟು ನಕ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಉತ್ತರನಿಗೆ ಗದರಿಸ್ತಾರೆ. ಏನಂತಂದರೆ, ಅಲ್ಲೇನೇನೋ ಹೇಳ್ಕೊಂಡಿದ್ದಿ, ಆದರೆ ಇಲ್ಲೇನು ಮಾಡ್ತಾ ಇದೆಯಾ, ಯುದ್ಧ ಭೂಮಿ ನೋಡಿದ ತಕ್ಷಣ ಯಾಕೆ ಓಡ್ ಹೋಗ್ತಾ ಇದೆಯಾ, ನಾನಿನ್ನು ಓಡ್ ಹೋಗೋಕ್ಕೆ ಬಿಡಲ್ಲ, ಯಾವ ಥರ ನಾಡನರಿಯಂತೆ ನಿನ್ನನ್ನು ನಾನು ಓಡ್ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಮಕ್ಕಳೇ, ಈ ಪದ್ಯದ ಭಾವಾರ್ಥವನ್ನು ಮತ್ತು ಕಾವ್ಯಕೃತಿ ಪರಿಚಯವನ್ನು, ಅಭ್ಯಾಸ ಭಾಗವನ್ನೆಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ನೀವು ಉಪಯೋಗಿಸ್ಕೋಬೋದು. ಮತ್ತು ನಿಮಗೆ ಹಿಂದಿನ ವರ್ಷದ PYQ ಕೂಡ ಅಲ್ಲಿ ಸಿಗುತ್ತೆ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ನೋಡಿ, ನಮಗೆ ಇಲ್ಲಿ 4ನೇ ಭಾಗ, ಇದು ಇಷ್ಟೇ ನಿಮ್ಗೆ ಕೊಟ್ಟಿರೋದು, ಜಾಸ್ತಿ ಕೊಟ್ಟಿಲ್ಲ. ಇಲ್ಲಿ ದುರುದ ಲೊಡಿದ ಪಾತಕವ ಭೂಸುರರು ಕಳೆದ ಪರಮೇಶ್ವಧವ, ಇಲ್ಲಿ ಅಶ್ವಮೇಧ ಅಂತ ಬರಬೇಕಾಗಿದೆ, ಅದಕ್ಕೆ ಇಲ್ಲಿ ಧರಣಿಯಲಿ, ಇಲ್ಲಿ ನೋಡಿ ಮಕ್ಕಳೇ, ಧರಣಿಯಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ, ಓಕೆ, ಸುರರ ಸತಿಯರನೊಲ್ಲೆಮಗೆ. ಇಲ್ಲಿ ನೋಡಿ ಗೆ ಎಂ ಇದನ್ನು ಸೇರಿಸ್ಬೇಕು, ಎಮ್ಮರಗೆ. ಎಮ್ಮರ ಮನೆಯ ನಾರಿಯರೆ ಸಾಕೆ, ಇಲ್ಲಿ ನೋಡಿ ಸಾಕೆನುತ, ಇಲ್ಲಿ ಸಾಕು ಎನ್ನುತ್ತ, ಇಲ್ಲಿ ಮತ್ತೆ ದೇವೇಂದ್ರ ಪದವಿಯು ಬಿಟ್ಟು ಕಳುಹೆಂದ ಅಂತ ಹೇಳ್ತಾರೆ. ಏನಪ್ಪ ಇದು ಅಂತ ಹೇಳಿದರೆ, ಇಲ್ಲಿ ಪದಗಳ ಅರ್ಥವನ್ನು ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ದುರು ಅಂತ ಹೇಳಿದರೆ ಯುದ್ಧ ಭೂಮಿ, ಧುರ ಅಂತ ಹೇಳಿದ್ರೆ ಯುದ್ಧ ಭೂಮಿ. ಧುರದ ಲೋಡಿದ ಅಂದರೆ ದುರದಲ್ಲಿ ಓಡಿದ ಅಂದರೆ ಯುದ್ಧ ಭೂಮಿಯಿಂದ ಓಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಷತ್ರಿಯರು ಯುದ್ಧ ಭೂಮಿಯಿಂದ ಓಡಿದ್ರೆ ಅವರಿಗೆ ಏನಾಗುತ್ತೆ ಅಂದರೆ ಪಾಪ ಪ್ರಜ್ಞೆ ಬರುತ್ತೆ, ಅವರಿಗೆ ದೋಷ ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ? ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ ಇದನ್ನು. ಇಲ್ಲಿ ದುರ ಅಂದರೆ ಯುದ್ಧ, ಪಾತಕ ಅಂದರೆ ಪಾಪ ಬರುತ್ತೆ, ಅಲ್ಲಿ ಯುದ್ಧ ಭೂಮಿಯಿಂದ ಓಡಿದರೆ ಕ್ಷತ್ರಿಯರಿಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ಧರಣಿಯಲ್ಲಿ ಭೂಸುರರು, ಭೂಮಿಯ ಸುರರು ಅಂದರೆ ಭೂಮಿಯಲ್ಲಿ ಇರುವಂಥ ಸುರರು ಅಂತ ಹೇಳಿದಾಗ ನಾವು ಬ್ರಾಹ್ಮಣರು, ದ್ವಿಜರಿಗೆ ಭೂಮಿಯ ಸುರರು ಅಂತ ಹೇಳ್ತೀವಿ. ಯಾಕೆ ಅಂದರೆ ಅವ್ರು ನೇಮ ನಿಷ್ಠಾದಿಗಳಿಂದ ತಮ್ಮ ಜೀವನವನ್ನು ವ್ಯತೀತ ಮಾಡ್ತಾ ಇರ್ತಾರೆ, ಅದಕ್ಕೆ ಭೂಸುರರು ಅಂತ ಹೇಳ್ತಾರೆ. ಭೂಸುರರು, ಇಲ್ಲಿ ಭೂಮಿಯ ಸುರರು, ಷಷ್ಠಿ ತತ್ಪುರುಷ ಸಮಾಸ ಬರುತ್ತೆ ಮಕ್ಕಳೇ. ಭೂಮಿ ಪ್ಲಸ್ ಸುರರು, ಭೂಮಿ ಸುರರು, ಷಷ್ಠಿ ತತ್ಪುರುಷ. ಬ್ರಾಹ್ಮಣರು. ಸುರರ ಸತಿ ದೇವ, ಮಕ್ಕಳೇ ಇದು ದೇವಸ್ಥಿ ಅಂತ ಇದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಓಕೆ. ಅಪ್ಸರೆ ಸತಿಯರ ನೊಲ್ಲೆಮ, ಇಲ್ಲಿ ನೋಡಿ ನೊಲ್ಲೆನು, ಒಲ್ಲೆನು, ನನಗೆ ಅಪ್ಸರೆಯರು ಬೇಡ, ನನಗೆ ನನಗೆ ನಮ್ಮ ಅರಮನೆಯಲ್ಲಿರುವ ಸತಿಯರೇ ನಂಗೆ ಸಾಕು
ಅಂತ ಹೇಳ್ತಾ ಇದ್ದಾರೆ. ನನಗೆ ಇಂದ್ರ ಪದವಿ ಏನು ಬೇಡ, ಇಂದ್ರ ಪದವಿ ಬೇಡ, ನನಗೆ ಈ ರಾಜತ್ವವೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಅರಸುತನವೇ ಅಂದರೆ ನಮಗಿರುವಂಥ ಅರಸುತನವೇ ನಮಗೆ ಸಾಕು, ನನಗೆ ಇಂದ್ರ ಪದವಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂದ್ರ ಪದವಿ ಅಂತ ಹೇಳಿದ್ರೆ ನೀವು ಶಾಶ್ವತವಾದ ಪದವಿ ಇಂದ್ರ ಪದವಿ ಅಂತ ಹೇಳ್ತೀವಲ್ಲ, ಅದು ಬೇಡ ಅಂತ ಹೇಳ್ತಾರೆ. ಇಂದ್ರನ ಪ್ಲಸ್ ಪದವಿ, ಇಂದ್ರ ಪದವಿ ಷಷ್ಠಿ ತತ್ಪುರುಷ ಸಮಾಸ ಬರುತ್ತೆ. ಇಲ್ಲಿ ನನಗೆ ಅರಸುತನ ಅಂದರೆ ನಮ್ಮ ಅರಸುತನವೇ ಸಾಕು ಅಂತ ಹೇಳ್ತಿದ್ದಾರೆ. ನನಗೆ ಅಪ್ಸರೆಯರು ಅಲ್ಲಿಯವರು ಬೇಡ, ನನಗೆ ನಮ್ಮ ಅರಮನೆಯ ಮಕ್ಕಳೇ, ಅರಮನೆಯ ಸತಿಯರೇ ಸಾಕು, ಅರಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮತ್ತೊಂದು ಸತಿ ಈ ಪದ್ಯದ ಭಾವಾರ್ಥವನ್ನು ಹೇಳ್ತೀನಿ. ಇಲ್ಲಿ ಉತ್ತರನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಾರಥಿಗೆ ಹೀಗೆ ಹೇಳ್ತಾನೆ, ನಾನು ಯುದ್ಧದಲ್ಲಿ ಪಲಾಯನ ಮಾಡಿ ಏನಾದರೂ ಪಾಪವನ್ನು ತಗೊಂಡ್ರೆ, ನಾನು ಯುದ್ಧದಿಂದ ಓಡೋಗಿ ನಾನು ಪಾಪವನ್ನು ತಗೊಂಡ್ರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ, ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಅದಕ್ಕೆ ಏನಾದರೂ ಪರಿಹಾರವಾಗಿ ನಾನೇನು ಮಾಡ್ಬೋದು ಅಂದರೆ ಬ್ರಾಹ್ಮಣರಿಂದ ಮಂತ್ರಗಳನ್ನು ಹೇಳಿ ಅಶ್ವಮೇಧ ಯಾಗವನ್ನಾದರೂ ಮಾಡಿ ಭೂಮಿಯಲ್ಲಿ ಬದುಕಿದ್ದಾಗಲೇ ನಾನು ಮಾಡ್ಬೋದು, ಅಂದರೆ ನಾನು ಆ ಪಾಪಕ್ಕೆ ಪರಿಹಾರವನ್ನು ಕಂಡ್ಕೋಬೋದು. ಆದರೆ ನಾನು ಸತ್ತೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಅವನಿಗೆ ಕಷ್ಟ. ನಮಗೆ ದೇವಲೋಕದ ಲಲನೆಯರು ಬೇಡ, ಅಲ್ಲಿರುವಂಥ ಹೆಣ್ಮಕ್ಳು ಬೇಡ, ನನಗೆ ಅರಮನೆಯಲ್ಲಿರುವ ಸುಂದರಿಯರೇ ಸಾಕು, ಮತ್ತು ನಮ್ಮ ಕೈಯಲ್ಲಿರುವ ರಾಜ್ಯದ ಅರಸುತನವೇ ನನಗೆ ಸಾಕು, ನನಗೆ ಇಂದ್ರ ಪದವಿ ಬೇಡ, ನನ್ನನ್ನು ಬಿಟ್ಟು ಕಳಿಸು ಅಂತ ಹೇಳ್ತಾನೆ. ಸರಿನಾ ಮಕ್ಕಳೇ? ಮತ್ತು ನಿಮಗೆ ಗೊತ್ತಿರಬೇಕು, ಈ ಭಾಗದ ಮುಂದಿನ ಭಾಗದಲ್ಲಿ ಏನಾಗುತ್ತೆ, ಅರ್ಜುನ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತು, ಅವನಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಕನ್ವಿನ್ಸ್ ಆಗಲ್ಲ ಉತ್ತರ ಕುಮಾರ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬನ್ನಿ ಗಿಡಕ್ಕೆ ಹೋಗಿ, ಅವರ ಅಜ್ಞಾತವಾಸ ಮುಗ್ದಿರುತ್ತೆ. ಅವತ್ತು ನಾವು ಬನ್ನಿ ಹಬ್ಬ ಅಂತ ಮಾಡ್ತೀವಲ್ಲ, ಆಯುಧ ಪೂಜೆ ದಿನ, ಅವತ್ತಿನ ದಿನ ಏನು ಮಾಡ್ತಾರೆ ಅಂದರೆ ಅವರು ಶಂಖವನ್ನು ಊದಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಅಜ್ಞಾತವಾಸ ಇಲ್ಲಿಗೆ ಮುಗೀತು ಅಂತ ಹೇಳಿ ಬನ್ನಿ ಗಿಡದ ಕೆಳಗಡೆ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಏನು ಮಾಡಿರ್ತಾರೆ, ಇಟ್ಟಿರ್ತಾರೆ, ಅಲ್ಲಿ ಬಚ್ಚಿಟ್ಟಿರ್ತಾರೆ. ಅದನ್ನು ತಗೊಂಡು ತಮ್ಮ ನಿಮ್ಗೆ ಗೊತ್ತಿರಬೇಕು, ಅವರ ಒಂದು ಬಿಲ್ಲಿಗೆ ಗಾಂಡೀವಿ ಅಂತ ಹೇಳ್ತೀರಿ, ಆ ಗಾಂಡೀವವನ್ನು ತಗೊಂಡು ಅವ್ರು ಹೋಗಿ ಯುದ್ಧವನ್ನು ಮಾಡಿ ಗೆಲ್ತಾರೆ ಅಂತ ಹೇಳಿ ಬರುತ್ತೆ ಮುಂದಿನ ಭಾಗದಲ್ಲಿ. ಅದೆಲ್ಲ ನಿಮ್ಗೇನು ಕೊಟ್ಟಿಲ್ಲ, ನಿಮ್ಗೆ ಇಲ್ಲಿವರೆಗೆ ಮಾತ್ರ ಕೊಟ್ಟಿದ್ದಾರೆ. ಸರಿನಾ ಮಕ್ಕಳೇ? ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳ. ಅರ್ಥ ಆಗಿದ್ರೆ ನನಗೆ ಒಂದು ಥಮ್ಸ್ ಅಪ್ ಕೊಡಿ ಮಕ್ಕಳೇ. ಸರಿ, ಮುಂದಿನ ಭಾಗವನ್ನು ನೋಡೋಣ ಮಕ್ಕಳೇ. ಇಲ್ಲಿ ಅಭ್ಯಾಸ ಭಾಗದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದೆರಡು ಮನನದ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಏನಪ್ಪ ಅಂದರೆ ದುರ ಅನ್ನೋದು ಏನು ಅಂತ ಕೇಳಿದ್ದಾರೆ. ಕದನ, ಯುದ್ಧ, ಸರಿನಾ ತಪ್ಪಾ ಅಂತ ಹೇಳಬೇಕು. ಏನು ಮಕ್ಕಳೇ? ಎ ಸರಿ, ಬಿ ತಪ್ಪು. ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ಲಾ ಮಕ್ಕಳೇ? ಓ ಸರಿ, ಓಕೆ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಧರಣಿ ಈ ಪದದ ಅರ್ಥ ಏನು ಅಂತ ಇದೆ. ಧರಣಿ ಅಂದ್ರೇನು? ಭೂಮಿ, ಧರೆ, ಇಳೆ, ಮಹಿ ಅಂತ ಹೇಳ್ತೀವಿ. ಹೌದಾ? ಸರಿನಾ ತಪ್ಪಾ? ಸರಿ ಅಲ್ವಾ? ಹಾಗಿದ್ರೆ ನನ್ನ ಉತ್ತರವನ್ನು ತೋರಿಸ್ಲಾ ಮಕ್ಕಳೇ? ಸರಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನಾನು ನೇರವಾಗಿ ಪ್ರಶ್ನೆಗೆ ಹೋಗಿದ್ದೀನಿ. ಇದು ಅಭ್ಯಾಸ ಭಾಗ ಆಗಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸ್ತು? ಹೇಗೆ ಕಾಣಿಸ್ತು? ಹಾಂ, ಸರಿಯಾದ ಉತ್ತರ ಮಕ್ಕಳೇ. ಇಲ್ಲಿ ಕೌರವರ ಸೇನೆ ಏನಾಗುತ್ತೆ, ಉತ್ತರನಿಗೆ ಹೇಗೆ ಕಾಣಿಸುತ್ತೆ? ದೊಡ್ಡದಾದ ವಿಶಾಲವಾದ ಕಡಲು ಕಂಡಂಗೆ ಕಾಣಿಸುತ್ತಲ್ವ, ಅದನ್ನು ಬರಿಬೇಕು. ಸಮುದ್ರದ ಥರ ಕಾಣಿಸ್ತು ಅಂತ ಬರಿಬೇಕು. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದೇಕೆ? ಆ ವಿಶಾಲವಾದ ಸೈನ್ಯವನ್ನು ನೋಡಿ ಅವನಿಗೆ ಏನಾಗುತ್ತೆ, ಹೆದರಿಕೆ ಆಗುತ್ತೆ. ಅದರಿಂದ ಅವನು ತನ್ನ ದೇಹವನ್ನು, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡ್ತಾನೆ ಅನ್ನೋದನ್ನು ಬರಿಬೇಕು. ಮ್ಯಾಮ್ ಹೀಗೆ ಬರಿಬೇಕಾ ಅಂತ ಹೇಳಿದರೆ ಇಲ್ಲ ಮಕ್ಕಳೇ, ನಿಮಗೆ ಸಾರಾಂಶವನ್ನು ಕೊಟ್ಟಿದ್ದೀವಿ. ನೀವು ಸಾರಾಂಶದಿಂದ ನೀವು ನಿಮ್ಮ ಒಂದು ವಾಕ್ಯ ಸಮೂಹದಲ್ಲಿ ಬರೆದ್ರೂ ಸಾಕು. ಸರಿನಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುವುದು ಅನ್ನೋದು ಒಂದು ಕ್ವಶನ್ನು. ಅರ್ಜುನನನ್ನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ದುರ ಅಂತ ಹೇಳಿದರೆ ನಾವೇನಂತ ಹೇಳಿದ್ವಿ? ಯುದ್ಧ ಭೂಮಿ ಅಂತ ಹೇಳಿದ್ವಲ್ಲ, ಅದಕ್ಕೆ ನಾವು ಕ್ಷತ್ರಿಯರು ಏನು ಮಾಡ್ತಾರೆ, ದುರಕ್ಕೆ ಬೆನ್ನನ್ನು ಕೊಟ್ಟರೆ ಅವ್ರಿಗೆ ಪಾಪ ಬರುತ್ತೆ ಅಂತ ಹೇಳಿ ಬರಿಬೇಕು. ಅರ್ಜುನನು ಯಾರನ್ನು ಕರೀತಾನೆ? ಉತ್ತರನನ್ನು ನಾಡನರಿ ಅಂತ ಕರೀತಾನಲ್ವ, ಆ ವಿಷಯವನ್ನು ಬರಿಬೇಕು. ಯಾರಿಗೆ ಇಂದ್ರ ಪದವಿ ಬೇಕಾಗಿಲ್ಲ ಅಂತ ಹೇಳಿದರೆ ನಿಮ್ಗೆ ಹೇಳು, ಉತ್ತರನಿಗೆ ಇಂದ್ರ ಪದವಿ ಬೇಕಾಗಿಲ್ಲ ಅನ್ನೋದನ್ನು ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ಹೋಗ್ತಾ ಇದ್ದೀನಿ ನೋಡಿ. ಶತ್ರು ಬಲಕ್ಕೆ ಉತ್ತರನು ನಮೋ ಎಂದು ಏಕೆ ಹೇಳಿದನು? ಇದು 3-4 ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿ ಬರುತ್ತೆ ಮಕ್ಕಳೇ. ಇಲ್ಲಿ ಶತ್ರು ಬಲಕ್ಕೆ ಉತ್ತರನು ನಮೋ ಅಂತ ಯಾಕೆ ಹೇಳ್ದ ಮಕ್ಕಳೇ?
ಯೋಚನೆ ಮಾಡಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಅದನ್ನು ನೋಡಿ ಭಯ ಆಗುತ್ತೆ. ಅವನು ಏನು ಹೇಳ್ತಾನೆ, ನನ್ನ ಕಣ್ಣಳತೆಗೆ ಇಲ್ದಾರದ್ದು ನನ್ನ ದೇಹ ಉಳಿಸ್ಕೊಂಡು ಹೋದರೆ ಸಾಕು ಅಂತ ಹೇಳಿ ಅನ್ಸುತ್ತಲ್ಲ, ಆ ವಿಷಯವನ್ನು ಇಲ್ಲಿ ಬರೀಬೇಕು. ಹಾಗಿದ್ರೆ ಮಕ್ಕಳೇ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಅವನು ಆ ಸೈನ್ಯವನ್ನು ನೋಡಿ ಏನು ರಿಯಾಕ್ಷನ್ ಕೊಟ್ಟನಲ್ವ ಆ ವಿಷಯವನ್ನು ಇಲ್ಲಿ ಬರೆದ್ರೆ ಸಾಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು. ಅವನನ್ನ ಮಾತುಗಳನ್ನು ಕೇಳಿ ಯಾಕೆ ಅರ್ಜುನ ನಗ್ತಾನೆ ಅಂತ ಹೇಳಿದ್ರೆ, ಅವನು ಏನು ಮಾಡಿರ್ತಾನೆ ಅಂದರೆ, ಯುದ್ಧ ಭೂಮಿಗೆ ಬರೋಕ್ಕಿಂತ ಮುಂಚೆ ಅಲ್ಲಿರುವಂಥ ಅಪ್ಸರೆಯರಿರ್ತಾರಲ್ವ, ಅಂದರೆ ಅವರ ಒಂದು ಅರಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು, ವನಜಮುಖಿಯರು, ಸಾರಿ ಮಕ್ಕಳೇ, ಅಪ್ಸರೆಯರಲ್ಲ, ವನಜಮುಖಿಯರ ಮುಂದೆ ಏನು ಮಾಡಿರ್ತಾನೆ ಅಂತ ಹೇಳಿದರೆ, ಜಂಬ ಕೊಚ್ಕೊಂಡಿರ್ತಾನೆ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿ. ಆ ವಿಷಯವನ್ನು ಕೇಳಿ ಇಲ್ಲಿ ಬಂದು ನೋಡಿದ್ರೆ ಅವನು ಹೆದರ್ಕೊಂಡು ಓಡೋಕ್ಕೆ ಶುರು ಮಾಡ್ತಾನಲ್ವ, ಅದನ್ನು ನೋಡಿ ಅರ್ಜುನನಿಗೆ ನಗು ಬರುತ್ತೆ. ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆನಾ? ಇಲ್ಲಿ ಅದೆಷ್ಟು ಭಾಗವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಆ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಏನು ಬರುತ್ತಲ್ಲ ಆ ವಿಷಯವನ್ನು ಇಲ್ಲಿ ಬರೀರಿ. ಫಸ್ಟ್ ಪ್ಯಾರಾಗ್ರಾಫ್ದು 1-2-3 ಲೈನ್ ತಗೋರಿ. ಯಾಕಂದರೆ ಈ ದೊಡ್ಡದಾದ ಒಂದು ಸೈನ್ಯವನ್ನು ಈಶ್ವರ ಮಾತ್ರ ಸೋಲಿಸ್ಬೋದು, ಮೃಡ ಮಾತ್ರ ಸೋಲಿಸ್ಬೋದು ಅಂತ ಹೇಳ್ತಾನಲ್ವ, ಆ ವಿಷಯವನ್ನು ತಗೊಂಡು ಅಲ್ಲಿಂದ ಮುಂದೆ ಬರಿತಾ ಹೋಗಿ. ಸರಿನಾ ಮಕ್ಕಳೇ? ಇದನ್ನು ನೀವು ಹೇಗೆ ನೆನ್ಪಿಟ್ಕೋಬೇಕು, ಹೇಗೆ ಬರಿಬೋದು ಅಂತ ಹೇಳಿ ನಿಮಗೆ ಕ್ವಶನ್ ಬರ್ಬೋದು ಅಲ್ವಾ ಮಕ್ಕಳೇ? ಅವಾಗ ಏನು ಮಾಡಿ ಗೊತ್ತಾ, ನೀವು ಏನು ಮಾಡಿ 3-4 ಪಾಯಿಂಟ್ಸನ್ನು ಮಾಡ್ಕೊಳ್ಳಿ. ಫಸ್ಟ್ ಏನು ಗೊತ್ತಾ, ಅರ್ಜುನ ಯಾಕೆ ನಕ್ಕ ಅಂದರೆ, ಫಸ್ಟು ಉತ್ತರ ಕುಮಾರ ಓಡ್ ಹೋಗ್ತಾನೆ. ಯಾಕೆ ಅವನು ಓಡ್ ಹೋಗ್ತಾನೆ ಅಂತ ಹೇಳಿದರೆ, ಆ ದೊಡ್ಡದಾದ ಸೈನ್ಯವನ್ನು ನೋಡಿ ಅವನು ಓಡ್ ಹೋಗೋಕ್ಕೆ ಶುರು ಮಾಡ್ತಾನೆ. ಆ ವಿಷಯವನ್ನು ಬರಿಬೇಕು. ಆಮೇಲೆ ಅರ್ಜುನ ನಗ್ತಾನೆ. ಆಮೇಲೆ ಅರ್ಜುನ ಏನು ಹೇಳ್ತಾನೆ, ನೀನು ಏನು ಮಾಡಿದೆ, ಅರಮನೆಯಲ್ಲಿ ಏನೇನು ಹೇಳಿದ್ದೆ, ಈಗ ಯಾಕೆ ಹೀಗೆ ಹೋಗ್ತಾ ಇದೆಯಾ, ಹಂಗೆ ಹೋಗಬೇಡ ಅಂತ ಹೇಳ್ತಾನಲ್ಲ, ಅದಿಷ್ಟು ವಿಷಯವನ್ನು 4 ಪಾಯಿಂಟನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಕಾದು ನಡೆ ಎಂದು ಅರ್ಜುನನನ್ನು ಉತ್ತರವನ್ನು ಏಕೆ ಒತ್ತಾಯಿಸಿದನು. ಉತ್ತರನೂ ಆಗಬೇಕು, ಉತ್ತರವನ್ನು ಆಗಿದೆ. ಇಲ್ಲಿ ಉತ್ತರನನ್ನು ಒತ್ತಾಯಿಸಿದ. ಯಾಕೆ ಒತ್ತಾಯಿಸಿದ ಅಂತ ಹೇಳಿದರೆ, ಇಲ್ಲಿ ಆ ಉತ್ತರ ಕುಮಾರನ ಹೇಡಿತನವನ್ನು ಕಂಡು ಅರ್ಜುನನಿಗೆ ಏನಾಗುತ್ತೆ, ನಗು ಬರುತ್ತೆ, ಕೋಪನೂ ಬರುತ್ತೆ, ಅವನಿಗೆ ಗದರ್ತಾನೆ. ಆಮೇಲೆ ಅವನಿಗೇನು ಹೇಳ್ತಾನೆ, ಅಲ್ಲಿ ನೋಡಿದರೆ ಏನೇನೋ ಹೇಳಿದ್ದೆ, ಇಲ್ಲಿ ಬಂದು ಹೀಗೆ ಮಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಾನೆ. ಆ ವಿಷಯಗಳನ್ನು ಇಲ್ಲಿ ಬರೀಬೇಕು ಮಕ್ಕಳೇ. ಇದಿಷ್ಟು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳೇ ನೀವು. ಓಕೆನಾ? ಇಷ್ಟನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲ ಮೇಡಮ್ ನಾವು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋತೀವಿ ಅಂದರೆ ಅಲ್ಲಿಂದನೂ ಉಪಯೋಗಿಸ್ಕೋಬೋದು. ಬೇಕಾದರೆ ಒಂದು ಸ್ಕ್ರೀನ್ಶಾಟನ್ನು ಕೂಡ ತೆಗೆದುಕೊಳ್ಬೋದು ಮಕ್ಕಳೇ. ಸರಿನಾ? ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಓಕೆ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಇದೆ. ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಇಲ್ಲಿ ನೀವೇನು ಮಾಡಬೇಕು, ಅರ್ಜುನ ಮತ್ತು ಉತ್ತರನ ಸಂಭಾಷಣೆಯ ಸ್ವಾರಸ್ಯ ಬರೆಯೋದು ಅಂದರೆ ಈ ಪದ್ಯದ ಪೂರ್ತಿ ಸಾರಾಂಶವನ್ನು ಬರಿಬೇಕು. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಏನು ಮಾಡ್ದ, ಉತ್ತರ ಹೇಗೆ ವರ್ತನೆ ಮಾಡ್ದ, ಅರ್ಜುನ ಏನು ಅದಕ್ಕೆ ಆನ್ಸರ್ ಮಾಡ್ದ, ಆಮೇಲೆ ಅರ್ಜುನ ನಕ್ಕು, ಆಮೇಲೆ ಅವನಿಗೆ ಏನು ಹೇಳ್ದ, ಲಾಸ್ಟಲ್ಲಿ ಏನು ಹೇಳ್ದ ಅನ್ನೋದನ್ನು ಪೂರ್ತಿ ಸಂಭಾಷಣೆ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಹಾಗೆಯೇ ನನ್ನ ಉತ್ತರವನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಉತ್ತರವನ್ನು ಮಾಡ್ಕೋಬೋದು. ಇದನ್ನೇ ಬರಿಬೇಕು ಅಂತ ಏನಿಲ್ಲ, ನೀವೇನು ಮಾಡ್ಬೋದು, ನಿಮ್ಮ ಉತ್ತರವನ್ನು ಕೂಡ ಮಾಡ್ಕೊಳ್ಬೋದು. ಇದು ಪೂರ್ತಿ ಸಾರಾಂಶವನ್ನು ಬರೆಯಿದ್ರೆ ಆಯಿತು. ಇದು ಸಾರಾಂಶ, ನಿಮ್ಮ ಪದ್ಯದ 4 ಪ್ಯಾರಾಗ್ರಾಫ್ ಇದೆಯಲ್ಲ ಅದನ್ನೆಷ್ಟನ್ನು ಸಾರಾಂಶ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇದಿಷ್ಟನ್ನು ತೋರಿಸ್ಬಿಡ್ತೀನಿ. ಸರಿನಾ? ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ ಸರಿ. ಹಾಗಿದ್ರೆ ಮಕ್ಕಳೇ ನಾನೇನು ಮಾಡ್ತಾ ಇದ್ದೀನಿ, ಮತ್ತೊಂದು ಕ್ವಶನಿಗೆ ಹೋಗ್ತಾ ಇದ್ದೀನಿ. ಅರ್ಜುನ ಮತ್ತು ಉತ್ತರ ಇವರ ಗುಣ ಸ್ವಭಾವಗಳಲ್ಲಿರುವ ವ್ಯತ್ಯಾಸ ಏನು, ಉತ್ತರ ಹೇಗೆ ವರ್ತಿಸ್ದ, ಅರ್ಜುನನ ಪೌರುಷ ಹೇಗಿತ್ತು, ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ವಾ ಅಲ್ವಾ ಮಕ್ಕಳೇ? ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದ ಕಥೆಗಳು ನಿಮ್ಗೆ ಬರ್ತಾನೆ ಇರುತ್ತೆ ಅಲ್ವಾ. ಆ ಗುಣ ಸ್ವಭಾವಗಳನ್ನು ನೀವು ಬರೆದ್ರೆ ಆಯಿತು. ಉತ್ತರ ಏನೇನು ಮಾಡ್ದ, ಹೇಗೆ ಜಂಬ ಕೊಚ್ಕೊಂಡು ಬಂದು ಇಲ್ಲಿ ಏನು ಮಾಡ್ದ, ರಣರಂಗದಲ್ಲಿ ಹಿಂದೆ ಹೋಗೋಕ್ಕೆ ಶುರು ಮಾಡ್ದ, ಅದು ಅರ್ಜುನ ಹೇಗೆ ಏನು, ಈ ಥರ ಬರಿತಾ ಹೋಗಬೇಕು. ಸರಿ. ಹಾಗಿದ್ರೆ ನಾನು ನನ್ನ ಆನ್ಸರನ್ನು ತೋರಿಸ್ತೀನಿ. ನೀವೇನು ಮಾಡಿ ಗೊತ್ತಾ, ಇದೇ ಆನ್ಸರನ್ನು ಬರಿಬೇಕು ಅಂತೇನಿಲ್ಲ, ನೀವೇನು ಮಾಡ್ಬೋದು, ನಿಮ್ಮದೇ ಆನ್ಸರನ್ನು ಕೂಡ ಬರಿಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವರು ಮೆಚ್ಚುವಂತೆ ಮಾತನಾಡುವ ಚಾತುರ್ಯ ಅವನಲ್ಲಿತ್ತು, ಆದರೆ ಸೈನ್ಯವನ್ನು ಸಮೀಪಿಸುವ ಮೊದಲೇ ಅವನು ಹೆದರ್ಕೊಂಡ್ಬಿಟ್ಟ ಅನ್ನೋದನ್ನು ಹೇಳ್ಬೇಕಲ್ವಾ, ಅದು ಇಲ್ಲಿ ಬಂದಿದೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಶಿವ
ಇಲ್ಲಿ ನಿಮ್ಮ ಸಂದರ್ಭ ಬರಿಬೇಕಾದ್ರೆ ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಡಿ, ಒಂದು ಯಾವ ಒಂದು ವಿಷಯದಲ್ಲಿ ಈ ಒಂದು ವಾಕ್ಯವನ್ನು ಹೇಳ್ತಾರೆ ಅಂತ ಹೇಳಿ ಬರಿಬೇಕು. ಇಲ್ಲಿ ಫಸ್ಟ್ ಏನು ಬರಿಬೇಕು ಅಂದರೆ ಆಯ್ಕೆಯನ್ನು ಬರಿಬೇಕು. ಏನಪ್ಪ ಆಯ್ಕೆ ಅಂದರೆ ಕುಮಾರವ್ಯಾಸ ಅವರು ಬರೆದಿರ್ತಕ್ಕಂಥ ಯಾವುದು ಇದು, ಈ ಸಾಲನ್ನು ತಗೊಂಡಿದ್ದೀವಿ. ಎಲ್ಲಿಂದ? ಇವರು ಕುಮಾರವ್ಯಾಸ ಅವರು ಬರೆದಿರ್ತಕ್ಕಂಥ ಗದುಗಿನ ಭಾರತದಿಂದ ತಗೊಂಡಿದ್ದೀವಿ. ಇದನ್ನು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಅನ್ನೋ ಕವನದಿಂದ ಅಥವಾ ಪದ್ಯದಿಂದ ಏನು ಬೇಕಾದರೂ ಬರಿಬೋದು. ಅಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಸಂದರ್ಭ ಏನು ಬರಿಬೇಕು ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಉತ್ತರ ಕುಮಾರ ಆ ಕೌರವರ ಸೈನ್ಯವನ್ನು ನೋಡ್ದ ಅವಾಗ ಹೇಳಿದ್ನಲ್ವ, ಆ ವಿಷಯವನ್ನು ಅಲ್ಲಿ ಬರಿಬೇಕು. ಆಮೇಲೆ ಸ್ವಾರಸ್ಯ ಏನು ಬರಿಬೇಕು ಅಂದರೆ, ಯುದ್ಧ ಮಾಡಿ ಗೆದ್ದ ಹಾಗೆ ಅಂತ ಹೇಳಿ ಅವ್ನು ಹೇಳ್ತಾನಲ್ಲ, ಅದು ಸ್ವಾರಸ್ಯಪೂರ್ಣವಾಗಿ ಇಲ್ಲೇನಾಗಿದೆ ಮೂಡಿ ಬಂದಿದೆ ಅನ್ನೋದನ್ನು ಬರಿಬೇಕು. ಸರಿನಾ ಮಕ್ಕಳೇ? ಬೇಕಾದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸರಿನಾ? ಹಾಗಿದ್ರೆ ಮಕ್ಕಳೇ, ನಾನು ಮುಂದಿನ ಸಂದರ್ಭಕ್ಕೆ ಹೋಗ್ತೀನಿ. ಇಲ್ಲಿ ಇದಂತೂ ತುಂಬ ಈಸಿ ಇದೆ. ಇದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ. ಇದಕ್ಕೆ ಆಯ್ಕೆ ಗೊತ್ತಿದೆ ನಿಮಗೆ. ಸಂದರ್ಭ ಏನು, ಉತ್ತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಸಾರಥಿ ಮುಂದೆ ಹೋದದಕ್ಕೆ ಇನ್ನೇನು ನಾನು ಸತ್ಯ ಹೋಗ್ಬಿಡ್ತೀನಿ ಅಂತ ಹೇಳಿ ಓಡ್ ಹೋಗ್ತಾನಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು. ಸ್ವಾರಸ್ಯ ಏನಂದರೆ ಉತ್ತರನ ಹೇಳಿತನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಆಯಿತು. ಸರಿನಾ ಮಕ್ಕಳೇ? ನೋಡಿ, ಇಲ್ಲಿ ನಮ್ಮ ಉತ್ತರ ಹೀಗಿದೆ. ಸರಿನಾ? ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಮಕ್ಕಳೇ, ನಮಗೆ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇದೇ ಯೂಟ್ಯೂಬ್ ವಿಡಿಯೋ ಕಮೆಂಟಲ್ಲಿ ಕೂಡ ನೀವು ಕಮೆಂಟನ್ನು ಮಾಡ್ಬೋದು. ನಾನು ಕಮೆಂಟಿಗೆ ಆನ್ಸರನ್ನು ಮಾಡ್ತೀನಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡಿ, ಮುಂದಿನ ಭಾಗದಲ್ಲಿ ಮತ್ತೊಂದು ನಿಮಗೆ ಸಂದರ್ಭ ಇದೆ. ಈ ಸಂದರ್ಭಕ್ಕೂ ಕೂಡ ನಾನು ಪ್ರಶ್ನೆಗೆ ಉತ್ತರವನ್ನು ತೋರಿಸ್ತಾ ಇದ್ದೀನಿ. ಆಯ್ಕೆ ಸೇಮ್ ಆಗಿದೆ. ಇಲ್ಲಿ ಸಂದರ್ಭ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಸಂದರ್ಭ ಮಾತ್ರನೇ ಚೇಂಜ್ ಆಗುತ್ತೆ. ಯುದ್ಧದ ಟೈಮಲ್ಲಿ ಹೋದಾಗ ನಾನು ಏನು ಮಾಡ್ತಾ ಇದ್ದೀನಿ, ನಿನಗೆ ಇಲ್ಲಿ ಬಿಡಲ್ಲ ನಾನು ನಿಮಗೆ ಅಂತ ಹೇಳ್ತಾರಲ್ಲ, ಆ ಸಂದರ್ಭವನ್ನು ಬರಿಬೇಕು. ಇಲ್ಲಿ ಅರ್ಜುನ ಅವರನ್ನು ಹುರಿದುಂಬಿಸ್ತಾ ಇರ್ತಾನೆ. ಗದರಿಸಿದ್ರು ಕೂಡ ಆ ಗದರಿಕೆಯಲ್ಲೂ ಕೂಡ ಇಲ್ಲ ಏನಾಗಲ್ಲ ಬಾ ಯುದ್ಧ ಮಾಡು ಅಂತ ಹೇಳಿ ಹುರಿದುಂಬಿಸುವಂಥದ್ದನ್ನು ಸ್ವಾರಸ್ಯಪೂರ್ಣ. ಅಂದರೆ ಕೆಲವೊಬ್ಬರಿಗೆ ಏನು ಮಾಡ್ತೀವಿ, ತುಂಬ ನೀನೇ ಮಾಡು ಮಾಡು ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಓಡ್ತಾ ಇರ್ಬೇಕಾದ್ರೆ ಇಲ್ಲ ಅಂತೇಳಿ ಬೈದು ಹೇಳ್ತೀವಲ್ಲ, ಆ ಥರ ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇಲ್ಲ ಓಡೋಗ್ಬೇಡ, ನೀನು ಕ್ಷತ್ರಿಯ ಇದೆಯಾ, ನಿಂಗೆ ಪಾಪ ಬರುತ್ತೆ ಅಂತ ಹೇಳಿ ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ. ಅದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಕವಿ ಕುಮಾರವ್ಯಾಸ ಅವರು ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಮುಂದಿನ ಭಾಗದಲ್ಲಿ ಭಾಷಾಭ್ಯಾಸ ಇದೆ. ಭಾಷಾಭ್ಯಾಸದಲ್ಲಿ ಏನಾಗುತ್ತೆ ಅಂದರೆ, ಸೈನ್ಯ ಅಂದರೆ ಏನು ಅಂತ ಹೇಳಿ ಸಮಾನಾರ್ಥಕ ಪದ. ಸೈನ್ಯ ಅಂದರೆ ಬಲ, ಮೋಹರ, ರಿಪುವಾಹಿನಿ ಅಂತ ಕೂಡ ಹೇಳ್ತೀವಿ. ಹೆಣ್ಣು ಅಂದರೆ ಇಲ್ಲಿ ಅಬಲೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ, ಇದನ್ನು ಅಬಲೆ ಅಂತ ತಗೋಬೇಡಿ, ನಾರಿ ವನಜಮುಖಿ ಅಂತ ಕೊಡಿ. ಓಕೆನಾ? ಯುದ್ಧ ಅಂದರೆ ದುರ, ಇದು ಕಾಳಗ ಅಂತ ಹೇಳಿ ತಗೊಳ್ಳಿ. ಭೂಮಿ ಅಂದರೆ ಧರಣಿ, ವಸುದೆ, ನೆಲ ಅಂತ ಇರುತ್ತೆ. ಶಿವ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಪಿನಾಕಿ, ತ್ರಿಶೂಲ, ಆಮೇಲೆ ನಿಮ್ಮ ಎಷ್ಟೊಂದು ವಿಷಯದಲ್ಲಿ ಮುಕ್ಕಣ್ಣ, ಇವೆಲ್ಲ ನೋಡಿರ್ತೀರ. ಸರಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟು ಮಕ್ಕಳೇ. ಇದ್ರ ಯಾವುದಾದ್ರೂ ತತ್ಸಮ ತದ್ಭವ ಕೇಳ್ಬೋದು. ಪೊಡವಿ, ಪೃಥ್ವಿ, ಮುಖ, ಮೊಗ, ಅದ್ಭುತ, ಆಶ್ಚರ್ಯ. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ನಿಮ್ಮ ಅಭ್ಯಾಸ ಭಾಗದಲ್ಲಿ ಏನಾಗಿದೆ ಅಂದರೆ ಸಂಧಿಗಳು, ಸಮಾಸಗಳು ಬಂದಿದೆ. ಸಮಾಸಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವೇನು ಮಾಡಿ ಗೊತ್ತಾ, ನಮ್ಮ ಸಮಾಸಗಳು ಮತ್ತು ಸಂಧಿಗಳು ವಿಡಿಯೋನ ನೋಡಿ. ಇಲ್ಲಿ ಒಂದು ಸ್ವಲ್ಪ ಅಲಂಕಾರಗಳು ಬಂದಿದೆ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ನಿಮಗೆ ಅಲಂಕಾರದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಅಲಂಕಾರದ ವಿಡಿಯೋನ ವೀಕ್ಷಿಸಿ. ನೋಡಿ, ವನಜಮುಖಿ, ವನಜದ ಮುಖವುಳ್ಳವಳು. ವನಜ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಹೇಳ್ತೀರಾ, ತಾವರೆ ಅಂತ ಹೇಳ್ತೀರಾ. ಅವಳಂತೆ ಅಂದರೆ ತಾವರೆ ಅಂತೆ ಮುಖವುಳ್ಳವಳಿಗೆ ವನಜಮುಖಿ, ರೂಪಕ ಅಲಂಕಾರ. ನಾಡ ನರಿ, ನಾಡಿನ ನರಿ ಅಂತ ಹೇಳಬೇಕಾಗಿದೆ, ಅದು ಕೂಡ ರೂಪಕ ಅಲಂಕಾರದಲ್ಲಿ. ಇಲ್ಲಿ ಬಲಗಡಲು, ಬಲವೆಂಬ ಕಡಲು ಅಂದರೆ ಬಲ ಅನ್ನೋಂಥ ಒಂದು ಕಡಲು ಅಂತ ಹೇಳಬೇಕಾಗಿದೆ, ಇದು ಉಪಮಾ ಅಲಂಕಾರದಲ್ಲಿದೆ. ಮಕ್ಕಳೇ, ಈ ಮೂರು ಅಲಂಕಾರಗಳ ಬಗ್ಗೆ ಹೇಗೆ ಬರುತ್ತೆ ಅನ್ನೋದು ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಅಲಂಕಾರಗಳು ಅನ್ನೋಂಥ ವಿಡಿಯೋನ ದಯವಿಟ್ಟು ವೀಕ್ಷಿಸಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇವತ್ತಿನ ತರಗತಿಯೇ ಕೊನೆಗೆ ಬಂದಿದ್ದೀವಲ್ವ ನಾವು. ಹಾಗಿದ್ರೆ ಮಕ್ಕಳೇ, ಇವತ್ತು ನಾವೇನು ಮಾಡಿದ್ವಿ, ಕುಮಾರವ್ಯಾಸ ಅವರು ಬರೆದ ಪದ್ಯವನ್ನು ನೋಡಿದ್ವಿ, ಮತ್ತು ಅಭ್ಯಾಸ ಭಾಗವನ್ನು ಕೂಡ ನೋಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮಗೇನಾದರೂ ವಿಷಯಗಳ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ನಮಗೇನು ಮಾಡಿ ಅಂತ ಹೇಳಿದ್ರೆ, ನಮ್ಮ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ನಮಗೆ ಮೆಸೇಜ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಅಭ್ಯಾಸ ಭಾಗವನ್ನು ಮತ್ತು PYQಸನ್ನು ಹಾಕಿದ್ದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.